ಅರಸನ ಬರೆದ ಪುಸ್ತಕ 21ನೇ ಅಧ್ಯಾಯದ 15ನೇ ವಾಕ್ಯ ಓದೋಣ. ಆಕೆಯು ಇದನ್ನು ಕೇಳಿ ಅಹಾಬನಿಗೆ, ನೀನು ಹೋಗಿ ನಾಬೋತನನ್ನು ಮಾರುವುದಿಲ್ಲವೆಂದು ಹೇಳಿದನು. ದ್ರಾಕ್ಷ ತೋಟದ ಸ್ವಾಧೀನ ಮಾಡಿಕೊ, ಅವನು ಜೀವದಿಂದಿರೋವರೆಗೂ ಸತ್ತನು ಎಂದು ಹೇಳಿದ್ದಳು. ಯೆಜೆಬೇಲಳಾದ ನಾಬೋತನನ ಮರಣವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೋಸ್ಕರ ಇಳಿದು ಹೋದನು. ಹಲ್ಲೆಲೂಯಾ, ಸ್ತೋತ್ರ. ಅಹಾಬನು ರಾಜನಾಗಿರ್ತಾನೆ. ಈ ರಾಜಾದ ಅಹಾಬನು ಏನು ಮಾಡ್ತಾ ಇರ್ತಾನೆ ಅಂದರೆ, ನಹಬೋದ್ ಅಂತ ಒಬ್ಬನ ಸ್ನೇಹಿತನಿರ್ತಾನೆ. ಆತನ ಸ್ನೇಹಿತನಿಗೆ ರಾಜನ ಮನೆ ಪಕ್ಕದಲ್ಲೇ ಒಂದು ಏನಿರುತ್ತೆ, ಒಂದು ತೋಟ ಇರುತ್ತೆ, ದ್ರಾಕ್ಷಿ ತೋಟ ಇರುತ್ತೆ. ಈ ದ್ರಾಕ್ಷಿ ತೋಟ ಅಹಾಬನಿಗೆ ಇಷ್ಟ ಆಗುತ್ತೆ. ಇಷ್ಟವಾಗಿ ಈ ತೋಟ ನನಗೆ ಕೊಡಪ್ಪ, ನಾನು ನಿನಗೆ ಬೇರೆ ಕಡೆ ಕೊಡ್ತೀನಿ ಅಂತ ಕೇಳ್ತಾರೆ. ಆದರೆ ನಾಬೋದನು ಅದನ್ನು ಒಪ್ಕೊಳ್ಳಲಿಲ್ಲ. ಏನು ಮಾಡ್ತಾನೆ, ನಿನಗೆ ಏನು ಕೊಟ್ಟರು ನನಗೆ ಬೇಡಪ್ಪ, ಇದು ನನ್ನ ಪಿತ್ರಾರ್ಜಿತ ಆಸ್ತಿ, ನನ್ನ ತಲೆಮಾರಂತ ಬಂದಿರೋ ಇದು ಆಸ್ತಿ, ಇದು ಇಲ್ಲೇ ಇರಬೇಕು, ವಂಶಪರಂಗ ಇದು ಇಲ್ಲೇ ಬರುತ್ತೆ ಅಂತ ಹೇಳಿದಾಗ ಅಹಾಬನಿಗೆ ಏನು ಮಾಡ್ದು, ಅಷ್ಟೊಂದು ಕೋಪ ಬಂದು ಮನೆಗೆ ಕೂತ್ಕೊಂಡಿದ್ದಾಗ ಅಲ್ಲಿ ಏನಾಗ್ತಾಯಿದೆ ಅಂದರೆ, ತನ್ನ ಹೆಂಡತಿ ಇಜ್ಬೇಲಳು ಬಂದು ಅಹಾಬನಿಗೆ ಹೇಳ್ತಾ ಇದ್ದಾಳೆ. ನೋಡಿ 21ನೇ ಅಧ್ಯಾಯದ 2ನೇ ವಾಕ್ಯ ಓದಿ ಫಸ್ಟು. ಅಹಾಬನನು ನಾಬೋತನಿಗೆ, ನೀನು ಆ ದ್ರಾಕ್ಷ ತೋಟವನ್ನು ನನಗೆ ಕೊಡು, ಅಂದು ನನ್ನ ಅರಮನೆಯಲ್ಲಿ ಹತ್ತಿರವಿರುವುದರಿಂದ ಅದನ್ನು ಕಾಯಿ ಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು ಅಂದು. ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ. 7ನೇ ವಾಕ್ಯ ಓದಿ. ಆಗ ಅವನು ಹೆಂಡತಿಯಾದ ಇಜಬೇಲು ಅವನಿಗೆ, ನೀನು ಇಸ್ರಾಯೇಲ ಅರಸನು, ಎದ್ದು ಊಟ ಮಾಡಿ ಸಂತೋಷದಿಂದಿರು. ನಾನು ನಿನಗೆ ಇಜಬೇಲಾದ ನಾಬೋತನ ದ್ರಾಕ್ಷ ತೋಟವನ್ನು ಕೊಡುತ್ತೇನೆಂದು ನುಡಿದನು. ಅಹಾಬನನು ಸಾಕು. ಹಲ್ಲೆಲೂಯಾ, ಸ್ತೋತ್ರ. ಅಹಾಬನು ನಾಬೋದನಿಗೆ ಹೋಗಿ ಹೇಳಿದಾಗ ನಾಬೋದನ್ ಕೊಡಲ್ಲ ಅಂದಾಗ ಅಹಾಬನ ಬಂದು ಸುಮ್ಮನೆ ಕುತ್ಕೊಂಡಿದ್ದಾಗ ತನ್ನ ಪತ್ನಿ ಇಜಬೇಲ ಬಂದು ಅಹಾಬನಿಗೆ ಏನು ಹೇಳ್ತಾ ಇದ್ದಾಳೆ, ನೀನು ರಾಜವಾಗಿದ್ಯಪ್ಪ, ನಿನ್ನ ಕೈನಲ್ಲಿ ಏನು ಬೇಕಾದ್ರೂ ನಿನ್ನ ಅಧಿಕಾರ ಇದೆ, ನೀನು ಏನು ಬೇಕಾದ್ರೂ ಮಾಡ್ಬೋದು. ಈ ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಈ ಥರ ಸಪ್ಪನೆ ಕುತ್ಕೊಂಡಿದ್ಯಾ? ನಾಳೆ ಬೆಳಿಗ್ಗೆ ನಾನು ಎಲ್ಲವೂ ನಿನಗೆ ಸಿದ್ಧ ಮಾಡಿಕೊಡ್ತೀನಿ, ಹೋಗಿ ಊಟ ಮಾಡು ಅಂತ ಹೇಳ್ತಾರೆ. ನೋಡಿ, ನಿನ್ನ ಕೈನಲ್ಲಿ ದೇವರ ಅಧಿಕಾರ ಕೊಡೋದು, ಏನಕ್ಕೆ ನಿನ್ನ ಸಿಂಹಾಸನ ಬಂದನೆ ಅಂದರೆ, ದರಿದ್ರದಿಂದ ಸಿಂಹಾಸನಿಗೆ ದೇವರು ಏನಕ್ಕೆ ಕುಣಿಸೋದು ಅಂದರೆ, ನೀನು ಎಲ್ಲರ ಪ್ರಜೆಗಳನ್ನ ಕಾಪಾಡಬೇಕಂತಾನೆ ದೇವರ ಕುಣಿಸೋದು. ನಿನಗೆ ಅಧಿಕಾರ ಇದೆ, ನಿನಗೆಲ್ಲ ಇದೆ ಅಂತ ನೀನು ಹೆಂಗೆ ಬೇಕಾದ್ರೆ ಅಧಿಕಾರ ದುರುಪಯೋಗ ಪಡ್ಕೊಂಡ್ರೆ ನನ್ನ ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ. ಆತನು ಎಲ್ಲವನ್ನು ಹಾಲೆಲೋಸುತ್ತ ನೋಡುವ ದೇವರು, ಆತನ ಲೆಕ್ಕವನ್ನು ಕೇಳುವ ಕರ್ತನಾಗಿದ್ದಾನೆ. ಈ ಅಹಾಬನಿಗೆ ಏನು ಗೊತ್ತಿಲ್ಲ, ಹಾಲೆಲೋಸುತ್ರ. ಅವನು ಏನು ಮಾಡ್ದ, ಅದು ಮೇಲೆ ಆಸೆ ಬಿದ್ದು ಅದು ಬರಲೇಬೇಕು ಅಂತ ಹಠ ಮಾಡಿ ಕುಟ್ಕೊಂಡಾಗ ಇಜಬೇಲನ್ ಬಂದು ಏನು ಮಾಡ್ತಾ ಇದ್ದಾಳೆ, ಪಾಪ ನೀತಿವಂತನ ನಾಬೋದನ ಮೇಲೆ ವಿರೋಧವಾಗಿ ಕೆಟ್ಟು ಸಾಕ್ಷಿ ಹೇಳಿಸ್ತಾ ಇದ್ದಾರೆ. ಏನು ಸಾಕ್ಷಿ ಹೇಳಿಸ್ತಾ ಇದ್ದಾರೆ? ಇಬ್ಬರು ಅವರೇ ವ್ಯಕ್ತಿಗಳು, ಯಾರ ಕಡೆಯಿಂದ, ಇಜಬೇಲಿನ ಕಡೆಯಿಂದ ವ್ಯಕ್ತಿಗಳನ್ನ ಕರ್ಕೊಂಬಂದು ಸಾಕ್ಷಿ ಹೇಳಿ ನಾಬೋದನ ಮೇಲೆ ವಿರೋಧವಾಗಿ ಕರೆಸ್ತಾ ಇದ್ದಾರೆ. ಏನಂತ ಸಾಕ್ಷಿ ಹೇಳ್ತಾ ಇದ್ದಾರೆ? ಇವನು ದೂಷಿ ಮಾಡ್ತಾ ಇದ್ದಾನೆ, ರಾಜರಿಗೂ ದೂಷಿ ಮಾಡ್ತಾ ಇದ್ದಾನೆ, ದೇವರಿಗೂ ದೂಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸುಳ್ಳು ಸಾಕ್ಷಿ ಹೇಳ್ತಾರೆ. ಯಾವಾಗ ಸುಳ್ಳು ಸಾಕ್ಷಿ ಹೇಳಿ ನಾಬೋನನ್ನ ಕೊಲೆ ಮಾಡಿ ಹಲ್ಲೆಲೂಯಾ ಸ್ತೋತ್ರ, ಸುಳ್ಳು ಆಗಿ ಏನು ಮಾಡ್ತಾರೆ, ಆತನ ಬರಬೇಕಾದ ಆಸ್ತಿ ಇವ್ರು ಪಡ್ಕೊಂಡ್ಬಿಡ್ತಾರೆ, ಅನ್ಕೊಂಡಿರ್ತಾರೆ. ಇವ್ರ ಕೈಯಲ್ಲಿ ಬಂದ್ಬಿಡುತ್ತೆ. ಇವ್ರ ಕೈಯಲ್ಲಿ ಬಂದಾಗ ಏನು ತಿಳ್ಕೊತಾರೆ, ಎಲ್ಲ ಸರೋಗಿದೆ, ನನ್ನ ಕೈನಲ್ಲಿ ಅಧಿಕಾರ ಇದೆ, ನನ್ನ ಕೈನಲ್ಲಿ ಎಲ್ಲ ಇದೆ, ನಾನು ಏನು ಮಾಡಿದ್ರು ಸರಿ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ದೇವರೊಬ್ಬನು ಇದ್ದಾನೆ, ದೇವರು ನೋಡ್ತಾ ಇರ್ತಾನೆ. ದೇವರ ಕೋಪ ನಮ್ಮ ಮೇಲೆ ಬರುತ್ತಂದ್ರೆ ಎಚ್ಚರವಾಗಿರಬೇಕು. ಯಾವಾಗಲೂ ಹಲ್ಲೆಲೂಯಾ ಸ್ತೋತ್ರ, ದೇವರು ನೀನು ಏನೇ ಕಾರ್ಯ ಮಾಡಿ ನಿನ್ನನ್ನು ಮುಂದೆ ನಡೆಸಿದ್ರು ನೀನು ಯಾವಾಗಲೂ ಎಚ್ಚರಗೊಂಡಿರಬೇಕು. ನೀನು ನಿಂತಿರೋದಾದರೆ ದೇವರ ಕೃಪೆಯಿಂದ ಮಾತ್ರ.
ಆತನ ಕೃಪೆ ಇಲ್ಲಂದ್ರೆ ನೀನು ಯಾವ ಕಾರ್ಯನೂ ಆಗಲ್ಲ. ಆ ಕೃಪೆ ಬಿಟ್ಟು ನೀನು ಇದ್ದಕ್ಕಿದ್ದಂಗೆ ನೀನು ದಿಢೀರಂತ ನಿನ್ನ ಕೈನಲ್ಲಿ ಅಧಿಕಾರ ಇದೆ ಅಂದ್ಕೊಂಡು ನೀನು ಏನು ಬೇಕಾದರೂ ಆಗಲ್ಲ. ಹಾಲೆಲೂಯ ಸ್ತೋತ್ರ. ನೀನು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ನಿಲ್ಬೋದು ಅಂತ ನೀನು ತಿಳ್ಕೊಂಡ್ರೆ ನೀನು ಶಾಪಗ್ರಸ್ತನಾಗ್ತೀಯ. ನೋಡಿ ಆಬಾನನು ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾ ಇದ್ದಾನೆ, ಆತನ ಯೆಜೆಬೇಲಿನ ಮಾತು ಕೇಳಿ ಆತನ ಏನು ಮಾಡ್ತಾ ಇದ್ದಾನೆ, ನಾಬೋನನ್ನು ಕೊಲ್ತಾ ಇದ್ದಾರೆ, ಸುಳ್ಳು ಸಾಕ್ಷಿಯಲ್ಲಿ ಕೊಲ್ಲಿಸ್ತಾ ಇದ್ದಾರೆ. 21ನೇ ಅಧ್ಯಾಯದ 11ನೇ ವಾಕ್ಯ ಯಾವುದು? 11 ಅವನು ಊರಿನ ಹಿರಿಯನಾದ ಪ್ರಧಾನ ಪುರುಷನು ಇಜೆಬೇಲನು ಕಳಿಸಿದ್ದ ಪುತ್ರದಲ್ಲಿ ಬರೆದಿದೆ ಅಂತ ಮಾಡಿದನು. ಅವನು ಉಪವಾಸವನ್ನು ಪ್ರಕಟಿಸಿ ನೆರೆದ ಸಭೆಯಲ್ಲಿ ಮುಂದೆ ನಾಬೋತನ ನಿಲ್ಲಿಸಿದ್ದನು. ತರುವಾಯ ಇಬ್ಬರು ದುಷ್ಟರಂತೆ ಬಂದು ಅವನ ಮುಂದೆ ಕುಂತು ಇವನ ದೇವರನ್ನು ಅರಸನೆನ್ನು ಶಪಿಸಿದ್ದನೆಂಬುದಾಗಿ ಜನರು ಎದುರಿನಲ್ಲಿ ಅವನಿಗೆ ವಿರುದ್ಧವಾದ ಸಾಕ್ಷಿ ಹೇಳಿಸಿದ್ದನು. ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನ ಕಲ್ಲೆಸಿಸಿ ಕೊಂದರು. ಹಾಲೆಲೂಯ ಸ್ತೋತ್ರ. ಪಾಪ ಅವನು ಏನು ಅಪರಾಧ ಮಾಡಿಲ್ಲ. ಅವನು ಏನದು ಪೂರ್ವಾಂತಿಕ ಬಂದಿದ್ದ ಆಸ್ತಿ ಈ ರಾಜನಿಗೆ ಏನು ಬೇಕಾಗಿತ್ತು ಎಲ್ಲ ಇತ್ತು. ಹಾಲೆಲೂಯ ಸ್ತೋತ್ರ. ಈ ರಾಜನಿಗೆ ಎಷ್ಟು ಬೇಕಾದ್ರೂ ಹಾಲೆಲೂಯ ಸ್ತೋತ್ರ ಆಸ್ತಿ ಇತ್ತು. ಆದರೆ ಅವನಿಗಿದ್ದಿದ್ದು ಒಂದೇ ಒಂದು ಆಸ್ತಿ, ಪೂರ್ವಾಂಚದಿಂದ ಬಂದಿದ್ದ ತಂದೆ ಮನೆಯಿಂದ ಬಂದಿದ್ದ ಆಸ್ತಿ ಬೇಕು ಅಂತ ಇವನು ಏನು ಮಾಡ್ದ, ಆಸೆ ಬಿಟ್ಟು ಅವನನ್ನು ವಿರೋಧವಾಗಿ ಸಾಕ್ಷಿಗಳನ್ನು ನುಡಿಸಿ ಅವನನ್ನು ಕೊಲೆ ಮಾಡಿದ್ರು. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರು ಅದನ್ನೇ ಹೇಳ್ತಾ ಇರೋದು, ನಿನ್ನ ಪಕ್ಷದಲ್ಲಿ ದೇವರ ಅಧಿಕಾರ ಕೊಟ್ಟು ನಿನ್ನ ಹಾಲೆಲೂಯ ಸ್ತೋತ್ರ ನೀತಿವಂತ ದೇವರ ಉನ್ನತ ಪದವಿಗೆ ದೇವರು ನಿಲ್ಲಿಸಿದಾಗ ನೀನು ತಿಳ್ಕೊಂಡ್ಬಿಡ್ತೀಯ, ನನ್ನ ಕೈನಲ್ಲಿ ಅಧಿಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಯಾರು ಕೇಳಲ್ಲ ಅಂತ ನೀನು ಕೇಳ್ಕೊಂಡಿರ್ಬೋದು. ಅದನ್ನ ನೀತಿ ತೀರಿಸೋದು ದೇವರು ನಮ್ಮನ್ನು ಇದ್ದಾರೆ, ಕಾಯ್ತಾ ಇದ್ದಾರೆ. ಆತನ ನೀತಿ ತೀರಿಸ್ತಾನೆ. ಹಾಲೆಲೂಯ ಸ್ತೋತ್ರ. ಆಬಾನನು ಏನು ಮಾಡ್ತಾ ಇದ್ದಾನೆ, ಹಾಲೆಲೂಯ ಸ್ತೋತ್ರ, ದ್ರಾಕ್ಷ ತೋಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಏನಾಗ್ತದೆ, ಎಲಿಯನು ಬಂದು ಹೇಳ್ತಾ ಇದ್ದಾನೆ. ನೋಡಿ 20ನೇ ಅಧ್ಯಾಯದ 21ನೇ ಅಧ್ಯಾಯದ 16-17 ಇಲ್ಲ 20. ಆಹಾಬನನು ಎಲಿಯನನ್ನು ಕಂಡು ಅವನನ್ನು, ನನ್ನ ವೈರಿಯೇ, ನೀನು ನನ್ನನ್ನು ಕಂಡುಕೊಂಡಿಯೇ. 17 ವಾಕ್ಯ ಓದಿ ಸಿಸ್ಟರ್, 17 ಓದಿ. 16-17 ಓದಿ. ಆಗ ತಿಷ್ಯನಾದ ಎಲಿಯನಿಗೆ ಯೆಹೋವನಾದ ವಾಕ್ಯ ಉಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮರಯದಲ್ಲಿ ವಾಸಿಸಿರುವ ಇಸ್ರಾಯೇಲ್ ಜನರನ್ನು ಕಣ್ಣು ಅವನು ಈಗ ನಾಬೋತನ ದ್ರಾಕ್ಷ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದನು. ಅವನಿಗೆ, ನೀನು ಕೊಲೆ ಮಾಡಿಸಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿದ್ದೀಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿ ಆ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ ಸ್ತೋತ್ರ. ಆಬಾನನು ಇನ್ನು ನಾಬೋದನ ತೋಟಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಏನು ಬರ್ತಾ ಇದೆ, ದೇವರ ವಾಕ್ಯ ಬರ್ತಾ ಇದೆ. ದೇವರ ವಾಕ್ಯ ಬಂದು ಏನು ಹೇಳ್ತಾ ಇದೆ, ಹೌದಪ್ಪ, ನೀತಿವಂತನಾದ ನಾಬೋದನ ಮನೆ ನೀನು ಹಲ್ಲೆಲೂಯಾ ಸ್ತೋತ್ರ ವಂಚನೆ ಮಾಡಿ ಅವನ ಆಸ್ತಿ ಹೊಡ್ಕೊಂಡೆ, ನಿನ್ನ ಹಲ್ಲೆಲೂಯಾ ಸ್ತೋತ್ರ ಅವನು ಯಾವ ಥರ ಸತ್ತನೋ ಅದೇ ಥರ ನೀನು ಸಾಯ್ತೀಯ. ನೀನು ಸತ್ತಾಗ ನಿನ್ನ ಬಾಡಿನ ಹಲ್ಲೆಲೂಯಾ ಸ್ತೋತ್ರ ಯಾರು ಬಂದು ನೆಕ್ಕುತ್ತೆ, ನಾಯಿಗಳು ಬಂದು ನೆಕ್ಕುತ್ತೆ ಅಂತ ಹೇಳಿದ್ರು. ಹಲ್ಲೆಲೂಯಾ ಸ್ತೋತ್ರ. ನೋಡಿ, ಇವತ್ತು ನಿನ್ನ ಜೀವಿತದಲ್ಲಿ ಕಷ್ಟದಲ್ಲಿ ಹೋಗ್ತಾ ಇರ್ತೀಯ, ದುಃಖದಲ್ಲಿ ಹೋಗ್ತಾ ಇರ್ತೀಯ. ಯಾಕಂದ್ರೆ ರಾತ್ರಿ ಬನ್ನೋದು ದುರಾತ್ಮನಿಗೆ ಉಳ್ಳೋದು. ಹಲ್ಲೆಲೂಯಾ ಸ್ತೋತ್ರ. ದುರಾತ್ಮನ ತಿಳ್ಕೊಂಡ್ಬಿಡ್ತಾನೆ ಬರೇ ರಾತ್ರಿ ಇರೋದು ಅಂತ. ಆದ್ರೆ ದುರಾತ್ಮನಿಗೆ ಗೊತ್ತಿಲ್ಲ, ಹಗಲು ಒಂದು ಇದೆ. ಹಲ್ಲೆಲೂಯಾ ಸ್ತೋತ್ರ. ಒಂದು ಬೆಳಕು ಇದೆ. ಆ ಬೆಳಕಿನಲ್ಲಿ ಯಾವ ಶಕ್ತಿಗಳು ನಿಲ್ಲಕ್ಕೆ ಅಧಿಕಾರ ಇಲ್ಲ ಅಂತ ಆ ದುರಾತ್ಮಗೆ ಗೊತ್ತಿಲ್ಲ. ಒಂದೇ ರಾತ್ರಿದಲ್ಲಿ ಅನೇಕ ನಿಮ್ಮ ಆಸ್ತಿ ನುಂಗಿರ್ಬೋದು, ಅನೇಕ ಸಂಪತ್ತುಗಳು ನುಂಗಿರ್ಬೋದು, ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆದಿರ್ಬೋದು. ಆದರೆ ಬೆಳಗ್ಗೆ ಒಂದು ವಸ್ತು ಇದೆ. ಆ ಬೆಳಗ್ಗೆ ವಸ್ತುದಲ್ಲಿ ನೀನು ನಿಂತಾಗ ದೇವರ ನಿನ್ನ ಪ್ರಕಾಶ ನಿಂತು ನಿನಗೆ ಏನೇನು ಕಳ್ಕೊಂಡಿದ್ದೆ ಅದನ್ನೆಲ್ಲ ಮತ್ತೆ ಹಿಂತಿರುಗಿ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ ಸ್ತೋತ್ರ. ಓ ರಬ ಲಬಲ ಶಂದ ಲಬ. ಈ ದುರಾತ್ಮಗಳು ಗೊತ್ತಿಲ್ಲ. ಹಲ್ಲೆಲೂಯಾ ಸ್ತೋತ್ರ. ನನ್ನ ಜೀವಿತದಲ್ಲಿ ಎಲ್ಲ ನೀನು ನಷ್ಟ ಆಗ್ತಾ ಹೋಗ್ತಾ ಇದೆಯಾ, ಎಲ್ಲ ಹೋಗ್ತಾ ಇದೆ ನೀನು ತಿಳ್ಕೊಂಡೆ. ಆದ್ರೆ ನಿನ್ನ ಜೀವಿತದಲ್ಲಿ ಬೆಳಕು ಒಂದಿದೆ. ಹಲ್ಲೆಲೂಯಾ ಸ್ತೋತ್ರ. ಆ ಬೆಳಕು ಬಂದಾಗ ನಿನ್ನ ಪಕ್ಷ ದೇವರು ನಿಂತು ನೀನು ಏನೇನು ಕಳ್ಕೊಂಡಿದ್ಯಾ ಅದನ್ನೆಲ್ಲ ಒದಿಸ್ಕೊಡುವ ದೇವರಾಗಿದ್ದಾರೆ ನನ್ನ ದೇವರು. ಓ ಹಲ್ಲೆಲೂಯಾ ಸ್ತೋತ್ರ. ಇವತ್ತು ಹಲ್ಲೆಲೂಯಾ ಸ್ತೋತ್ರ. ರಾಜನಿಗೆ ಹೇಳಲು ಪಡ್ಬೋದು. ಇವತ್ತು ರಾಜ ತಿಳ್ಕೊಂಬಿಟ್ಟ, ನನ್ನ ಕೈನಲ್ಲಿ ಅಧಿಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಆದ್ರೆ ನೀತಿ ತೀರಿಸೋದು ದೇವರು ನನ್ನ ಪಕ್ಷದಲ್ಲಿ ನಿಂತಾಗ ಯಾವ ರಾಜರು ಆಗಲಿ ಯಾವ ಅಧಿಕಾರ ಆಗಲಿ ನಿನ್ನ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ.
ಹಾಲೆಲೂಯ ಸ್ತೋತ್ರ. ನೀತಿ ಸ್ವರೂಪನ ನಮ್ಮ ಸಂಗಡ ಇರ್ತಾರೆ. ಆತನು ನಿತ್ಯವಾದ ಸೂರ್ಯ ಪ್ರಕಾಶ ಉಳ್ಳವನು. ಹಾಲೆಲೂಯ ಸ್ತೋತ್ರ. ದೀನರಿಗೆ ಅಧೀನವಾದವನು, ಅಹಂಕಾರಿಗಳನ್ನ ಎದುರಿಸುವ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ನಿನ್ನ ಜೀವಿತದಲ್ಲಿ ಇನ್ನ ಅಷ್ಟು ದಿನ ಹಾಲೆಲೂಯ ಸ್ತೋತ್ರ ಕಳ್ಕೊಂಡಿದ್ರೆ ಎಲ್ಲ ಮತ್ತೆ ದೇವರು ಹಿಂತಿರುಗಿ ಕೊಡಕ್ ಹೋಗ್ತಾರೆ. ಹಾಲೆಲೂಯ. ನಿನ್ನ ಹಿಂತಿರುಗಿ ಕೊಡಕ್ ಹೋಗ್ತಾರೆ. ಹಾಲೆಲೂಯ. ಶತ್ರು ಅನ್ಕೊಂಬಿಟ್ಟ ಇನ್ನು ನೀನು ತಲೆ ಎತ್ತಕ್ಕಾಗಲ್ಲ, ನಿನ್ನ ಜೀವಿತ ಮುಗ್ದೋಯ್ತು, ನಿನ್ನ ಕಾರ್ಯ ಮುಗ್ದೋಯ್ತು ಅಂತ ಶತ್ರು ಹೇಳಿರ್ಬೋದು. ಆದರೆ ಬೆಳಿಗ್ಗೆ ಒಂದು ಹಸ್ತ ಇದೆ ನಮಗೆ. ಬೆಳಿಗ್ಗೆ ಯಾವಾಗ ಹಾಲೆಲಿಸುತ್ತೋ, ಸೂರ್ಯ ನೆರಗಿಸುತ್ತೋ, ಯಾವ ದುರಾತ್ಮಗಳಿಗಾಗ್ಲಿ ಯಾವ ಶಕ್ತಿಗಳಾಗ್ಲಿ ನಿಲ್ಲಕ್ಕೆ ಅಧಿಕಾರ ಇಲ್ಲ. ಹಾಲೆಲೂಯ ಸ್ತೋತ್ರ. ಈ ದುಷ್ಟ ಆಬನು ಏನ್ ಅನ್ಕೊಂಡ? ಹಾಲೆಲೂಯ ಸ್ತೋತ್ರ. ನಾಬನು ಸತ್ತೋದ, ಆರಾಮಾಗಿ ಹೋಗಿ ನನ್ನ ಹಾಲೆಲೂಯ ಸ್ತೋತ್ರ ಆ ದ್ರಾಕ್ಷ ತೋಟದಲ್ಲಿ ಹೋಗಿ ನನ್ನ ಬೇಕಾದ ಕಾರ್ಯಗಳು ನಾನು ಮಾಡ್ಬೋದಂತ ಅವ್ನ ಕಾಲಿಕ್ಕಿದಾಗೆ ಅಲ್ಲಿ ದೇವರ ವಾಕ್ಯಗಳು ಬೀಳ್ತಾ ಇದೆ. ಹಾಲೆಲೂಯ ಸ್ತೋತ್ರ. ದೇವರ ವಾಕ್ಯ ಅಲ್ಲಿ ಬರ್ತಾ ಇದೆ. ಎಲಿಯನ ದೇವರು ಎಬ್ಬಿಸ್ತಾ ಇದ್ದಾರೆ. ಈ ಎಲಿಯನು ಎಲ್ಲಿಂದ ಬಂದ, ಯಾವ ಥರ ಬಂದ ಅಂತ ಯಾರಿಗೂ ಗೊತ್ತಿಲ್ಲ, ಯಾರ ಮಗ ಅಂತನೂ ಗೊತ್ತಿಲ್ಲ. ದಿಢೀರಂತ ಎಲಿಯನ ಪ್ರತಿಷ್ಠಾದ, ದಿಢೀರಂತ ಎಲಿಯನು ಮತ್ತೆ ಹೋದ. ಹಾಲೆಲೂಯ ಸ್ತೋತ್ರ. ರಬ ರಬ ರಬರ ಹದಲ ಬಲ ಬಲ. ಇವತ್ತು ಹಾಲೆಲೂಯ ನಿನ್ನ ಜೀವಿತದಲ್ಲಿ ಅನೇಕ ಸತಿ ಶತ್ರು ತಾಂಡವಾಡ್ತಾ ಇರ್ಬೋದು. ನಿನ್ನ ಜೀವಿತದಲ್ಲಿ ಎಲ್ಲಿ ನನ್ನನ್ನು ಹಾಲೆಲೂಯ ಸ್ತೋತ್ರ ಇದರಿಂದ ಯಾರು ಬಿಡಿಸೋದು, ಇದರಿಂದ ನ್ಯಾಯ ತೀರಿಸೋದು ಯಾರು ಅಂತ ನೀನು ಕೇಳ್ತಾ ಇರ್ಬೋದು. ಚಿಂತಿಸ್ಬೇಡ. ದೇವರು ನಿನ್ನ ಪಕ್ಷ ನಿಲ್ತಾರೆ. ದೇವರು ಇಳ್ದು ಬರ್ತಾರೆ. ದೇವರು ಮಾಡಬೇಕಾದ ಕಾರ್ಯಗಳು ದೇವರು ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ದೇವರ ನೀತಿ ಸ್ವರೂಪನಾತನು. ಹಾಲೆಲೂಯ ಸ್ತೋತ್ರ. ನಿನ್ನ ಜೀವಿತದಲ್ಲಿ ಅಧಿಕಾರ ದೇವರು ಕೊಡೋದು ಅಧಿಕಾರನೇ. ಈ ಅಧಿಕಾರನ ದುರುಪಯೋಗ ಮಾಡ್ಕೊಂಡ್ರೆ ನೀನು ಶಾಪಗ್ರಸ್ತನಾಗ್ತೀಯ. ದಾವೀದನು ದೇವರ ಅಧಿಕಾರ ಕೊಟ್ಟರು. ದೇವರು ಏನು ಹೇಳಿದ್ರು? ನನ್ನ ಹೃದಯ ಉಳ್ಳವನು ದಾವೀದನು ಅಂತ ದೇವರು ಹೇಳಿದ್ರು. ಆದರೆ ದಾವೀದನು ಏನು ಮಾಡ್ದ? ಬೇಷೇಬ ಜೊತೆ ಪಾಪ ಮಾಡಿ ಹಾಲೆಲೂಯ ಸ್ತೋತ್ರ ಒಂದು ನಿರಪರಾಧಿ ತನ್ನ ಗಂಡನ ಕೊಲ್ಸರು. ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಬಿಟ್ಟ ದಾವೀದನು. ಆದರೆ ನನ್ನ ಕರ್ತನಿಗೆ ಗೊತ್ತು, ದೇವರಿಗೆ ಗೊತ್ತು, ನೀನು ಏನೇನು ಮಾಡ್ತೀಯ ಕಾರ್ಯಗಳು, ನೀನು ಎಲ್ಲಿ ಹೋಗ್ತೀಯ ಅಂತ ಎಲ್ಲ ದೇವರಿಗೆ ಗೊತ್ತು. ಯಾಕಂದ್ರೆ ಆತನು ಎಲ್ಲವನ್ನು ನೋಡುವ ದೇವರು. ಆತನು ಮತ್ತೆ ಭೂಲೋಕಕ್ಕೆ ಇಳಿದು ಬರ್ತಾನೆ. ಮತ್ತೆ ಭೂಲೋಕಕ್ಕೆ ಇಳಿದು ಬಂದಾಗ ಎಲ್ಲರ ಲೆಕ್ಕವನ್ನು ಕೊಡಬೇಕಾಗಿದೆ ಆತನ ಮುಂದೆ ನಿಂತ್ಕೊಂಡು. ಇವತ್ತು ಯೇಸು ಯಾರು ಇಲ್ಲ, ಇವತ್ತು ಯೇಸು ನೋಡ್ತಾ ಇಲ್ಲ, ಯೇಸು ಇಲ್ಲ ಅಂತ ನಿನ್ನ ಜೀವಿತದಲ್ಲಿ ಏನು ಬೇಕಾದ್ರೆ ಮಾಡ್ತಾ ಇರ್ಬೋದು. ಆದರೆ ಒಂದು ಕಾಲ ಬರುತ್ತೆ, ಯೇಸು ಮುಂದೆ ನಿಂತ್ಕೊಂಡು ನೀನು ಹತ್ತಿರನು ದೇವರು ನಿನ್ನನ್ನು ಬಿಡಲ್ಲ. ಹಾಲೆಲೂಯ ಸ್ತೋತ್ರ. ಒಂದು ಕಾಲ ಬರುತ್ತೆ, ಕುರಿಗಳನ್ನ ಸಪ್ರೇಟ್ ಮಾಡೋದು, ಮೇಕೆಗಳನ್ನ ಸಪ್ರೇಟ್ ಮಾಡೋದು. ಈ ಮೇಕೆ ಏನು ಮಾಡುತ್ತೆ ಗೊತ್ತಾ? ಎಲ್ಲವನ್ನು ತಿನ್ನುತ್ತೆ. ಕಸನೂ ತಿನ್ನುತ್ತೆ, ಕಸ ಪೇಪರು ಎಲ್ಲವನ್ನು ತಿನ್ನುತ್ತೆ. ಆದರೆ ಕುರಿ ಹಂಗಲ್ಲ. ಕುರಿ ಏನು ಮಾಡುತ್ತೆ? ಬರೇ ಹುಲ್ಲನ್ನು ತಿನ್ನುತ್ತೆ. ಹಾಲೆಲೂಯ ಸ್ತೋತ್ರ. ಹುಲ್ಲನ್ನು ತಿನ್ನುತ್ತೆ ಕುರಿ. ಹಾಲೆಲೂಯ ಸ್ತೋತ್ರ. ಕುರುಬನ ಶಬ್ದ ಕೇಳುತ್ತೆ. ಈ ಮೇಕೆಗಳು ಹಂಗಲ್ಲ, ಇಷ್ಟ ಬಂದಂಗೆ ಜೀವಿಸುತ್ತೆ, ಇಷ್ಟ ಬಂದಂಗೆ ಕಾರ್ಯ ಮಾಡುತ್ತೆ. ಹಾಲೆಲೂಯ ಸ್ತೋತ್ರ. ನೀತಿ ಸ್ವರೂಪನು ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ. ನ್ಯಾಯ ತೀರ್ಸಕ್ಕೆ ಇಳಿದು ಬರ್ತಾರೆ. ಲೆಕ್ಕವನ್ನು ಕೇಳಕ್ಕೆ ಬಂದೇ ಬರ್ತಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರ ನೋಡ್ತಾ ಇಲ್ಲ ಅಂತ ನೀನು ಕುಡಿತಾ ಇರ್ಬೋದು, ರಹಸ್ಯವಾಗಿ ಪಾಪ ಮಾಡ್ತಾ ಇರ್ಬೋದು, ರಹಸ್ಯವಾದ ಕಾರ್ಯಗಳು ಮಾಡ್ತಾ ಇರ್ಬೋದು, ರಹಸ್ಯವಾಗಿ ನೀನು ಜೀವಿಸ್ತಾ ಇರ್ಬೋದು. ಅದನ್ನ ಬಹಿರಂಗವಾಗಿ ದೇವರು ಮಾರ್ಪಡಿಸ್ತಾರೆ. ಹುಷಾರಾಗಿರ್ರಿ. ಬಹಿರಂಗವಾಗಿ ನಿನ್ನನ್ನು ನಿಲ್ಲಿಸ್ತಾರೆ. ದಾವೀದನು ತಿಳ್ಕೊಂಡ, ಬೇಷಬ ಜೊತೆ ಪಾಪ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ರಹಸ್ಯವಾಗಿ ಪಾಪ ಮಾಡ್ದ. ಆದರೆ ದೇವರು ಇಳಿದು ಬಂದು ನೀನು ಮಾಡಿದ ತಪ್ಪು ಅಂತ ದೇವರು ಹೇಳಿ ಆತನ ಪತ್ನಿಗಳು ನೀನು ಏನು ತಪ್ಪು ಮಾಡಿದ್ಯೋ ಬಹಿರಂಗವಾಗಿ ನಾನು ಹಾಲೆಲೂಯ ಸ್ತೋತ್ರವನ್ನು ಪರಿಪಡಿಸ್ತೀನಿ ಅಂತ ದೇವರು ಹೇಳಿದ್ರು. ಹಾಲೆಲೂಯ ಸ್ತೋತ್ರ. ಇವತ್ತು ಹೆಂಗ್ ಬೇಕಾದ್ರೆ ಜೀವನ ಮಾಡ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೋದು. ರಕ್ಷಣೆ ಒಂದು ಹಾಲೆಲೂಯ ಸ್ತೋತ್ರ. ಸತ್ತ ಮೇಲೆ ನೋಡೋಣ ಅಂತ ಅನ್ಕೊಂಡಿರ್ಬೋದು. ಇಲ್ಲ, ಹಾಲೆಲೂಯ ಸ್ತೋತ್ರ. ಎಚ್ಚರವಾಗಿರ್ರಿ. ಹಾಲೆಲೂಯ ಸ್ತೋತ್ರ. ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ. ಆತನು ಎಲ್ಲವನ್ನು ಕಾಣುವ ದೇವರಾಗಿದ್ದಾನೆ. ನೀನು ಏನೇ ರಹಸ್ಯವಾಗಿ ಪಾಪ ಮಾಡ್ದೋ ಅದು ಬಹಿರಂಗವಾಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯ ಸ್ತೋತ್ರ. ಬಹಿರಂಗವಾಗಿ ದೇವರು ತೆರವುಪಡಿಸ್ಬಿಡ್ತಾರೆ. ಓ ಹಾಲೆಲೂಯ ಸ್ತೋತ್ರ. ದಾವೀದನು ಹಾಲೆಲೂಯ ಸ್ತೋತ್ರ ಬೇಷಬೆದ ಪಾಪ ಮಾಡಿ ಹಾಲೆಲೂಯ ಸ್ತೋತ್ರ ತನ್ನ ಗಂಡನ ಉರಿಯನ್ನ ಹಾಲಲ್ಲಿ ನಿರ್ದೋಷವಾಗಿ ಕಳೆದುಬಿಟ್ಟ. ನಿರ್ದೋಷವಾಗಿ ಸಾಯಿಸ್ಬಿಟ್ಟ.
ಸಾಯಿಸ್ಬಿಟ್ಟು ಆರಾಮಾಗಿ ಇದ್ದಾಗ ನಾತಾನ್ ಪ್ರವಾದಿ ಬರ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ಬಂದು ದಾವಿದನಿಗೆ ಹೇಳ್ತಾ ಇದ್ದಾನೆ, ದಾವಿದನೇ ಹಾಲೆಲೂಯ ಸ್ತೋತ್ರ, ಇಬ್ಬರು ಶ್ರೀಮಂತರು ಇದ್ರು, ಇನ್ನೊಂದು ಬಡವನ ಇದ್ದ. ಬಡವನಿಗೆ ಇದ್ದಿದ್ದು ಒಂದೇ ಕುರಿ ಮರಿ, ಶ್ರೀಮಂತರಿಗೆ ಎಷ್ಟೋ ಕುರಿಗಳು ಇದ್ವು. ಆದರೆ ಈ ಶ್ರೀಮಂತನು ಬಡವನಿಗೆ ಇದ್ದಿದ್ದು ಒಂದೇ ಒಂದು ಕುರಿ ಮರಿನ ತನ್ನ ಮನೆಗೆ ಗೆಸ್ಟ್ ಬಂದಾಗ ಆ ಕುರಿನ ತಗೊಂಡೋಗಿ ಹಾಲೆಲೂಯ ಸ್ತೋತ್ರ ಏನು ಮಾಡಿದ್ರು, ಮಾಂಸ ಮಾಡಿ ತಿನ್ನಿಸ್ಕೊಟ್ರು ಅಂತ. ಪಾಪ ಅವನಿಗೆ ಇದ್ದಿದ್ದು ಒಂದೇ ಒಂದು ಕುರಿ. ಅವನು ಗೋಳಾಡಿ ಅಳ್ತಾ ಹಾಲೆಲೂಯ ಸ್ತೋತ್ರ ಕೇಳಬೇಕಾದಾಗ ಅವನ ಪಕ್ಷ ದೇವರು ಇಳಿದು ಬಂದರು. ಹೋ ಹಾಲೆಲೂಯ ಸ್ತೋತ್ರ. ಇವತ್ತು ನಿನ್ನ ಜೀವಿತದಲ್ಲಿ ಹಾಲೆಲೂಯ ಸ್ತೋತ್ರ ಏನು ಇಲ್ಲ ಅಂದ ಪರವಾಗಿಲ್ಲ, ನೀನು ಕಣ್ಣೀರು ಹಾಕು ಸಾಕು, ದೇವರು ನಿನ್ನ ಪಕ್ಷ ಇಳಿದು ಬರ್ತಾರೆ. ದೇವರ ಕರುಣಾಮಯಿಯಾಗಿ ಇಳಿದು ಬರ್ತಾರೆ. ಅಹಂಕಾರಿಗಳನ್ನು ಎದುರಿಸುವ ದೇವರಾಗಿದ್ದಾರೆ. ಎಸ್, ಅಹಂಕಾರಿಗಳು ಬೀಳ್ತಾರೆ. ನನ್ನ ಕೈನಲ್ಲಿ ಅಧಿಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಯಾರು ನೋಡಲ್ಲ, ಯಾರು ಕೇಳಲ್ಲ ಅಂತ ನೀನು ಏನು ಬೇಕಾದ್ರೆ ಜೀವನ ಮಾಡ್ಬೋದು. ಆದರೆ ನನ್ನ ದೇವರ ಲೆಕ್ಕವನ್ನು ಕೇಳ್ತಾನೆ. ನೀತಿ ಸ್ವರೂಪನಾಥನು ಇಳಿದು ಬರ್ತಾನೆ. ಓ ಹಾಲೆಲೂಯ. ರಾಧಾ ರಾಬ ರಾಬ ರಾಬಾರ ಶಬ ರಬ ರಬ ಲಬಲ. ಎಸ್, ಹಾಲೆಲೂಯ ಸ್ತೋತ್ರ. ಇವತ್ತು ಕುಡಿದು ಪಜಾ ಮಾಡಿ ಪಾರ್ಟಿ ಮಾಡ್ಬೋದು, ಸತ್ತಾಗ ನೋಡೋಣ ಆಮೇಲೆ ನೋಡೋಣ ಅಂತ ನಿನ್ಗೆ ಹೇಳ್ತಾ ಇರ್ಬೋದು. ಹಾಲೆಲೂಯ ಸ್ತೋತ್ರ, ಎಚ್ಚರವಾಗಿರು. ಹಾಲೆಲೂಯ ಸ್ತೋತ್ರ. ಯೇಸು ಈ ಭೂಲೋಕಕ್ಕೆ ಇಳಿದು ಬಂದಿದ್ದು, ಆತನ ಹಾಲೆಲೂಯ ಸ್ತೋತ್ರ ದೇವರ ಚಿತ್ತ ನೆರವೇರಿಕೆ ಇಳಿದು ಬಂದಿದ್ದು. ಮತ್ತೆ ಯೇಸು ಬರೋದು ಹಾಲೆಲೂಯ ಸ್ತೋತ್ರ ರಾಜನಾಗಿ ಬರೋದು. ಮತ್ತೆ ಬಂದಾಗ ಹಾಲೆಲೂಯ ಸ್ತೋತ್ರ ಮುಂದೆ ನಿಂತಾಗ ನೀನು ಮಾಡಿದ ತಪ್ಪುಗಳನ್ನೆಲ್ಲ ದೇವರ ಲೆಕ್ಕವನ್ನು ಕೇಳ್ತಾನೆ. ಆತನ ತಪ್ಪನ್ನ ನೋಡಿ ನೀನು ಮತ್ತೆ ಪಶ್ಚಾತ್ತಾಪ ಪಡಕ್ಕೆ ನಿನಗೆ ಆಗದೇ ಇಲ್ಲ. ತಗೊಂಡೋಗಿ ಎಲ್ಲ ನರಕಕ್ಕೆ ಹಾಕ್ತಾರೆ. ಹಾಲೆಲೂಯ. ಒಂದು ಸತಿ ನೀನು ನರಕಕ್ಕೆ ಹೋದ್ರೆ ಅಲ್ಲಿಂದ ಎದ್ದು ಬರಕ್ಕೆ ನಿನ್ನ ಕೈನಲ್ಲಿ ಆಗೋದೇ ಇಲ್ಲ. ಹಾಲೆಲೂಯ. ಕೃಪೆ ಕಾಲದಲ್ಲಿ ಇದ್ದಾಗ ದೇವರನ್ನ ಕ್ಷಮಾಪಣೆ ಕೇಳು. ಕೃಪೆ ಇದ್ದಾಗ ದೇವರನ್ನ ಆರಾಧಿಸು. ಕೃಪೆ ಇದ್ದಾಗ ದೇವರಿಗಾಗಿ ಸ್ತುತಿಸು. ಕೃಪೆ ಇದ್ದಾಗ ದೇವರನ್ನ ಹಾಲೆಲೂಯ ಸ್ತೋತ್ರ ಕೊಂಡಾಡು. ನಿನಗೆ ಆರೋಗ್ಯ ಕೊಡೋದು ದೇವರು, ನಿನಗೆ ದುಡಿಯೋಕೆ ಕೊಡೋದು ದೇವರು. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರಿಗೆ ಹಾಲಕ್ಕೆ ಸಮಯ ನೀನು ಕೊಟ್ಟಿಲ್ಲ ಅಂದರೆ ಮತ್ತೆ ದೇವರ ಆ ಸಮಯನ ತೆಗೆದಾಕಿ ನಿನ್ನ ಜೀವಿತದಲ್ಲಿ ದೇವರು ಮಾಡೋ ಕಾರ್ಯಗಳನ್ನ ಭಯಂಕರವಾದ ಕಾರ್ಯಗಳು ಇರುತ್ತೆ. ಅದಕ್ಕೆ ನೀನು ಅಲುಗಾಗಬೇಡ. ಕೃಪೆ ಇದ್ದಾಗ ದೇವರನ್ನ ಸ್ತುತಿಸು. ಕೃಪೆ ಇದ್ದಾಗ ದೇವರನ್ನ ಕೊಂಡಾಡು. ಹಾಲೆಲೂಯ. ಎಸ್, ಕೃಪೆ ಇದ್ದಾಗ ದೇವರನ್ನ ಕೊಂಡಾಡಬೇಕು. ಆರೋಗ್ಯ ಇದ್ದಾಗ ದೇವರನ್ನ ಸ್ತುತಿಸಬೇಕು. ಆರೋಗ್ಯ ಇದ್ದಾಗ ದೇವರನ್ನ ಹಾಲೆಲೂಯ ಸ್ತೋತ್ರ ಕೊಂಡಾಡಬೇಕು. ಇಲ್ಲ ಅಂದರೆ ನಮ್ಮ ಜೀವಿತ ನರಕಕ್ಕಿಂತ ಭಯಂಕರವಾದ ಕಷ್ಟನೇ ಆಗುತ್ತೆ. ಹಾಲೆಲೂಯ ಸ್ತೋತ್ರ. ನಿನ್ನ ಜೀವಿತದಲ್ಲಿ ನೀತಿಯಾಗಿ ನೀನು ನಿಲ್ಲಬೇಕು, ನೀತಿಯಾಗಿ ನಿಲ್ಲಲು ಪಡಬೇಕು. ಯಾಕಂದರೆ ಹಾಲೆಲೂಯ ಸ್ತೋತ್ರ, ಚಚ್ಚಲ ಕುರಿಮರಿಯಾದ ನನ್ನ ದೇವರು ಆದಷ್ಟು ಬೇಗ ಶೀಘ್ರನೇ ಬರ್ತಾ ಇದ್ದಾನೆ. ಹಾಲೆಲೂಯ. ಒಂದು ಬಿಳಿ ವಸ್ತ್ರದಲ್ಲಿ ಒಂದು ಚುಕ್ಕೆ ಬಿದ್ದರೂ ಅದನ್ನು ಎದ್ದು ಕಾಣುತ್ತೆ ನಮ್ಮ ಜೀವಿತದಲ್ಲಿ, ಶರೀರದಲ್ಲಿ. ಎಕ್ಸಾಂಪಲ್, ಬಿಳಿ ವಸ್ತ್ರ ಹಾಕ್ಕೊಂಡು ನೀವು ಹೋಗ್ತಾ ಇರ್ಬೇಕಾದ್ರೆ ಏನೇ ಒಂದು ಚಿಕ್ಕದಾಗಲಿ ಗಲೀಜಾಗಲಿ ಏನೇ ಬಿದ್ರೂ ಅದು ಕ್ಲೀನಾಗಿ ಕಾಣಿಸುತ್ತೆ. ಅದೇ ಥರ ರಹಸ್ಯವಾದ ಪಾಪ ನಮ್ಮ ಕೆಲವರು ಜೀವಿತದಲ್ಲಿ ಅನೇಕರು ರಹಸ್ಯವಾಗಿ ಪಾಪಗಳು ಮಾಡ್ತಾರೆ, ರಹಸ್ಯವಾಗಿ ಕಾರ್ಯಗಳನ್ನು ನಡೆಸ್ತಾರೆ. ಯಾರು ನೋಡಲ್ಲ, ಯಾರು ಕೇಳಲ್ಲ. ನಮಗೇನು ನಾವು ಮಾಡಿದೆ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನನ್ನ ದೇವರ ಲೆಕ್ಕವನ್ನು ಕೇಳುವನಾಗಿದ್ದಾನೆ. ಆಬನನ್ನು ಅದೇ ಮಾಡಿದ್ದು. ಅವನ ಕೈನಲ್ಲಿ ಅಧಿಕಾರ ಇದೆ, ಅವನ ಕೈನಲ್ಲಿ ಎಲ್ಲ ಇದೆ ಅಂದ್ಬಿಟ್ಟು ಪಾಪ ಹಾಲೆಲೂಯ ಸ್ತೋತ್ರ ಇದ್ದಿದ್ದು ಒಂದೇ ಒಂದು ಆಸ್ತಿನ ಕಿತ್ಕೊಂಡು ಅವನ ಕೊಳ್ದು ಹಾಲೆಲೂಯ ಸ್ತೋತ್ರ ಅವನು ಎಣ್ಣೆನ್ನು ತೋಟದ ಮನೆಗೆ ಕಾಲು ಇಡ್ತಾ ಇರ್ಬೇಕಾದ್ರೆ ಅಲ್ಲಿ ಏಳಿಯನ್ನು ಇಳಿದು ಬರ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ಇವತ್ತು ನಿನ್ನ ಜೀವಿತದಲ್ಲಿ ಶತ್ರು ಅನೇಕ ತಾಂಡವಾಡಿ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಎಲ್ಲ ಕಿತ್ಕೊಂಡಿರ್ಬೋದು. ಆದರೆ ಶತ್ರುಗೂ ಗೊತ್ತಿಲ್ಲ ನನ್ನ ಪಕ್ಷ ದೇವರಿದ್ದಾರೆ. ಆತನು ಎಲ್ ಶದಾಯಿಗೆ ನಮ್ಮ ಮಧ್ಯೆ ಇಳಿದು ಬರ್ತಾನೆ. ದೇವಾದಿ ದೇವನ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ ಅಂತ ಗೊತ್ತಿಲ್ಲ. ಹಾಲೆಲೂಯ ಸ್ತೋತ್ರ. ಇವತ್ತು ನಿನ್ನ ಜೀವಿತದಲ್ಲಿ ಏನೇನು ಕತ್ಕೊಂಡು ಹೋಗಿದಾನೋ ಅದೆಲ್ಲ ದೇವರು ಕಕ್ಕಿಸ್ತಾರೆ. ಹಾಲೆಲೂಯ. ಎಲ್ಲವನ್ನು ತಿರುಗಿ ಮತ್ತೆ ನಿನಗೆ ಕೊಡ್ತಾರೆ. ಹಾಲೆಲೂಯ. ಎಸ್, ಆಮೆನ್, ಆಮೆನ್. ಹಾಲೆಲೂಯ ಸ್ತೋತ್ರ. ನೆಬೂಕದ್ನೆಚ್ಚರನ ಅರಸನು ಆತನು ಏನಂತ ತಿಳ್ಕೊಂಬಿಟ್ಟ, ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ದು ದೇವರು, ಆದರೆ ಅವನು ಏನು ತಿಳ್ಕೊಂಬಿಟ್ಟ, ಇದೆಲ್ಲ ನನ್ನಿಂದನೇ ಬಂದಿದ್ದು ಅಂತ ಅವನೇ ವಿಗ್ರಹ ಹಾಲೆಲೂಯ ಸ್ತೋತ್ರ ಮಾಡಿಬಿಟ್ಟ. ಅವನ ರೂಪ ಥರನೇ ವಿಗ್ರಹ ನಿಲ್ಲಿಸಿ ಇದಕ್ಕೆಲ್ಲ ಅಡ್ಡ ಬೀಳಬೇಕು ಅಂತ. ಹಾಲೆಲೂಯ ಸ್ತೋತ್ರ. ಎಲ್ಲರೂ ಇದಕ್ಕೆ ಅಡ್ಡ ಬೀಳಬೇಕು. ನಾನೇ ದೇವರು, ನಾನೇ ರಾಜನು, ನನ್ನ ಮುಂದೆ ಯಾರು ಇಲ್ಲ ಅಂತ ತಿಳ್ಕೊಂಡ. ಹುಲ್ಲು ತಿನ್ನಂಗೆ ದೇವರು ಮಾಡಿಬಿಟ್ರು.
ಹಾಲೆಲೂಯ. ಹುಲ್ಲು ತಿನ್ನಂಗೆ ದೇವರು ಮಾಡ್ಬಿಟ್ರು. ಇವತ್ತು ನಿನ್ನ ಕೈನಲ್ಲಿ ಅಧಿಕಾರ ಇದೆ, ಸಾಮರ್ಥ್ಯ ಇದೆ ಅಂತ ನೀನು ಹಾಲೆಲೂಯ ಸತ್ರ ಏನು ಬೇಕಾದ್ರೂ ಮಾಡ್ಬೋದು ಅಂತ ನೀನು ತಿಳ್ಕೊಂಡಿದ್ರೆ ನನ್ನ ದೇವರು ಇಳಿದು ಬರ್ತಾರೆ. ನೀನು ಏನೇನು ಮಾಡಿದ್ಯೋ ಅದನ್ನೆಲ್ಲ ಮತ್ತೆ ಹಾಲೆಲೂಯ ಸತ್ರ ಎಲ್ಲವನ್ನು ಡಬಲ್ ಆಗಿ ನೀನು ಕೊಡ್ತಾರೆ. ಎಸ್, ಹಾಲೆಲೂಯ. ರಬರಬರ ಶಬರಬರ ಹದಲಬಲ. ಎಸ್, ರಕದಲಬಲಬಲ ಶಂಬರಬರ ಹದಲಬಲ. ಹಾ, ಹಾಲೆಲೂಯ. ಶಬರಬರ ಹದಲಬ. ಎಸ್, ಹಾಲೆಲೂಯ. ನಿನ್ನ ಜೀವಿತದಲ್ಲಿ ದೇವರ ಮತ್ತೆ ಹಾಲೆಲೂಯ ಸತ್ರ ಶತ್ರು ನಿನ್ನ ಜೀವಿತದಲ್ಲಿ ತಾಂಡವಾಡಿ ನಿನ್ನ ಜೀವಿತದಲ್ಲಿ ಬರಬೇಕಾದ ಆಶೀರ್ವಾದಗಳು, ಫೈನಾನ್ಷಿಯಲು ಎಲ್ಲ ಕತ್ಕೊಂಡು ಹೋದ. ಮತ್ತೆ ದೇವರು ನಿನಗಾಗಿ ಇಳಿದು ಬಂದು ನಿನಗಾಗಿ ದೇವರು ಯುದ್ಧ ಮಾಡಿ ನಿನ್ನ ಜೀವಿತದಲ್ಲಿ ಏನೇನು ಕಳ್ಕೊಂಡು ಏನೇನು ನಾಶವಾಗಿ ಹೋದೋ ಅದೆಲ್ಲ ಹಿಂತಿರುಗಿ ಕೊಡ್ತಾ ಇದ್ದಾರೆ. ಎಸ್, ರಿಸೀವ್ ಮಾಡಲಿ. ರಬರಬರ ಶಬರ ಹದಲ ರಗದ ರಿಬಲ. ಎಸ್, ಹಾಲೆಲೂಯ ಸ್ತೋತ್ರ. ಇವತ್ತು ದುಡ್ಡು ಕೊಟ್ಟು ಹಾಲೆಲೂಯ ಸ್ತೋತ್ರ ಅನೀತಿರೋ ದುಡ್ಡು ಕೊಟ್ಟು ನಾಯಿನ ಕೊಂಡ್ಕೊಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನನ್ನ ದೇವರ ನೀತಿ ಸ್ವರೂಪನು ಆತನು ಯಾರ ಪಕ್ಷ ನಿಲ್ಲೋದು? ನೀತಿವಂತರ ಪಕ್ಷ ನಿಲ್ಲೋದು, ನೀತಿವಂತರ ಪಕ್ಷ ನಿಲ್ಲೋದು, ನೀತಿ ಇರುವಂಥ ಪಕ್ಷದಲ್ಲಿ ನಿಲ್ಲೋದು. ಹಾಲೆಲೂಯ ಸ್ತೋತ್ರ. ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಡೀತಾ ಇರ್ಬೋದು, ಎಲ್ಲ ನಷ್ಟವಾಗಿ ಹೋಗಿರ್ಬೋದು. ಆದರೆ ನೀನು ಎಚ್ಚರಿಸಬೇಡ. ನೀತಿ ಸ್ವರೂಪನಾದ ದೇವರು ಇಳಿದು ಬರ್ತಾ ಇದ್ದಾರೆ. ನೀತಿ ಸ್ವರೂಪನಾದ ದೇವರು ಇಳಿದು ಬರ್ತಾ ಇದ್ದಾರೆ. ನೀನು ಏನೇನು ಕಳ್ಕೊಂಡಿದ್ಯೋ ಅದೆಲ್ಲ ಮತ್ತೆ ಹಿಂತಿರುಗಿ ಕೊಡ್ತಾರೆ. ಹಾಲೆಲೂಯ. ರಾಧಾಲಾಬಾಲ ಶಬರಬರಬಾಬ. ಏ ರಾಜನೇ, ನಿನ್ನ ಕೈನಲ್ಲಿ ಅಧಿಕಾರ ಇದೆ, ನೀನು ಏನು ಬೇಕಾದ್ರೂ ಮಾಡ್ಬೋದಲ್ಲ. ನೀತಿ ಹಾಲೆಲೂಯ ನೀತಿವಂತನ ನೀನು ಕೊಳ್ಳಬಹುದು, ಯಾರನ್ನ ಬೇಕಾದ್ರೂ ನೀನು ಕೊಳ್ಳಬಹುದು. ಆದರೆ ಲೆಕ್ಕವನ್ನು ಕೇಳೋವನು ಬರ್ತಾ ಇದ್ದಾನೆ, ಆತನ ಕೇಳೋವನು ಬರ್ತಾ ಇದ್ದಾನೆ. ನಿನ್ನ ಕೈನಲ್ಲಿ ಏನೇನು ತಗೊಂಡು ಹೋದೋ ಅದೆಲ್ಲ ಮತ್ತೆ ಹಿಂತಿರುಗಿ ಕಕ್ಕಂಗೆ ದೇವರು ಮಾಡ್ತಾರೆ. ಎಸ್, ಹಾಲೆಲೂಯ ಸ್ತೋತ್ರ. ಆಬಾನ ಇನ್ನ ದಾಕ್ಷರೊಟ್ಟೆ ಕೈ ಕಾಲು ಇರ್ತಾ ಇರ್ಬೇಕಾದ್ರೆ ಏಲೇನು ಪ್ರಶ್ನಿತವಾಗ್ತಾ ಇದ್ದಾನೆ. ಏಲೇನು ಹೇಳ್ತಾ ಇದ್ದಾನೆ, ನೀನು ನಿರ್ದೋಷವಾದ ರಕ್ತವನ್ನು ಸುರಿಸಿದಲ್ಲ, ನಿನ್ನ ಜೀವಿತದಲ್ಲೂ ಇದೇ ಸಂಭವಿಸುತ್ತೆ. ನಾಬಾನಿಗೆ ನಡೆದಿದ್ದ ಗತಿ ನಿನಗೂ ಅದೇ ಗತಿ ನಡೆಯುತ್ತೆ. ನೀನು ಹಾಲೆಲೂಯ ಸ್ತೋತ್ರ ಎಲ್ಲೋ ವಿಶ್ರಾಂತಿವಾಗಿ ನೀನು ಮಲ್ಕೊಂಡಲ್ಲ, ರೋಡ್ನಲ್ಲಿ ಬಿದ್ದು ನೀನು ಮಳನ ಹೊಂತೀಯ. ನಿನ್ನ ಹಾಲೆಲ್ಲ ಶರೀರದಲ್ಲಿ ಆ ನಾಯಿಗಳು ಬಂದು ನಕ್ಕುತ್ತೆ ಅಂತ ಹೇಳ್ತಾರೆ. ಹಾಲೆಲೂಯ. ಎಸ್, ಯಾಕಂದರೆ ಆತನ ನೀತಿ ಸ್ವರೂಪನಾಗಿದ್ದಾನೆ, ನ್ಯಾಯ ತೀರ್ಪಿಸೋ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ಬರೇ ರಾತ್ರಿ ನಮ್ಮ ಜೀವಿತದಲ್ಲಿ ಇರಲ್ಲ, ಹಗಲು ನಿಮ್ಮ ಜೀವಿತದಲ್ಲಿ ಬರುತ್ತೆ. ಎಲ್ಲ ದಿನನೂ ಶತ್ರು ನಿನ್ನ ಜೀವಿತದಲ್ಲಿ ತಾಂಡವಾಡಕ್ಕೆ ಬಿಡಲ್ಲ. ಎಲ್ಲದಕ್ಕೊಂದು ಕಾಲ ಇಟ್ಟಿರ್ತಾರೆ. ಅಲ್ಲದಕ್ಕೊಂದು ಕಾಲ, ಕುಯ್ಯೋದಕ್ಕೊಂದು ಕಾಲ, ನಗೋದಕ್ಕೊಂದು ಕಾಲ, ಬಿತ್ತೋದಕ್ಕೊಂದು ಕಾಲ. ಎಸ್, ಎಲ್ಲದಕ್ಕೊಂದು ಕಾಲ ಇದೆ. ನಿನ್ನ ಜೀವಿತದಲ್ಲಿ ರಾತ್ರಿ ವೇಳೆ ಆಗಿತ್ತು, ಆದರೆ ಹಗಲು ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಕಾಶ ಹೊಳ್ತಾ ಇದೆ. ಈ ಹಗಲಲ್ಲಿ ದೇವರ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದ್ದಾರೆ. ನಿಮಗಾಗಿ ಯುದ್ಧ ಮಾಡೋಕ್ಕೆ ದೇವರು ಇಳಿದು ಬರ್ತಾ ಇದ್ದಾರೆ. ರಬಲ ಶಬರ ರಬಲ ಹದಲ ರಗದ ರಿಬಲ. ಎಸ್, ರಬಲ ಹದಲ ರಿಗದ. ಒಂದು ರಾಜನ ಕೆಲಸ ಏನಾಗಿತ್ತು? ಆತನು ಹಾಲೆಲೂಯ ಸ್ತೋತ್ರ ಜನಗಳಿಗೆ ನೀತಿ ತೋರಿಸ್ಬೇಕಾದ ನೀತಿ ತೋರಿಸ್ಬೇಕಾದ ಕರ್ತನ ಅವ್ರ ಕೆಲಸ ಆಗಿತ್ತು. ಆದರೆ ಅವನೇ ಏನು ಮಾಡ್ತಾ ಅನೀತಿಯಾಗಿ ಮಾಡಿದಾಗ ಯಾರು ಮತ್ತೆ ಆ ನೀತಿವಂತನಾಗಿ ಇಳಿದು ಬರೋದು? ದೇವರು ಇಳಿದು ಬರೋದು. ದೇವರ ಹಾಲೆಲೂಯ ಸ್ತೋತ್ರ ನಮ್ಮ ಪಕ್ಷ ಇಳಿದು ಬರ್ತಾರೆ. ನೀನು ಒಂದು ನೀತಿವಂತನಾಗಿ ಜೀವಿಸ್ತಾ ಇದೆಯಾ, ನೀತಿವಂತಾಗಿ ನೀನು ಹೋಗ್ತಾ ಇದೆಯಾ, ಎದುರು ಬೇಡ. ನಿನ್ನ ಪಕ್ಷ ದೇವರು ನಿಲ್ತಾರೆ. ನಿನಗೆ ಬರಬೇಕಾದ ಪ್ರಮೋಷನ್ ಮತ್ತೊಬ್ಬರು ಪಡ್ಕೊಂಡ್ರೆ, ನಿನಗೆ ಬರಬೇಕಾದ ಆಸ್ತಿ ಮತ್ತೊಬ್ಬರು ಪಡ್ಕೊಂಡ್ರೆ ಎದುರು ಬೇಡ. ದೇವರಿನ ಪಕ್ಷ ನಿಂತು ನ್ಯಾಯ ತೀರ್ಪಿಸ್ತಾನೆ ದೇವರು. ನಿನ್ನ ಜೀವಿತದಲ್ಲಿ ಏನೇನು ಕಳ್ಕೊಂಡಿದ್ಯೋ ಅದೆಲ್ಲ ಮತ್ತೆ ಹಿಂತಿರುಗಿ ಕೊಡ್ತಾರೆ ದೇವರು. ಹಾಲೆಲೂಯ. ರಾಧಾ ರಬಲ ಶಬರಬರ ಹದಲ ರಗದ ರಿಬಲ ಶದರೇ ರಕದೈ ರಬಲ ರಗದ ರಿಗದ. ದಾವಿದನು ಪಾಪ ಮಾಡ್ದ, ಯಾರು ನೋಡಲ್ಲ ಅನ್ಕೊಂಡ. ಬೇರ್ಷೆಬನ ಜೊತೆ ಪಾಪ ಮಾಡಿ ತನ್ನ ಗಂಡಿನ ಹಾಲೆಲೂಯ ಸ್ತೋತ್ರ ಕೊಲ್ಲಬೇಕಂತ ಹೆಂಗನ ಮಾಡಿ ಸೊಂಚು ಮಾಡಿ ವಿದ್ಯಕ್ಕೆ ಕಲಿಸಿದಾಗ ಆ ವಿದ್ಯದಲ್ಲಿ ಮರಣ ಹೊಂದಿದ ತಕ್ಷಣ ಏನಾಯ್ತು? ದೇವರ ಕೋಪ ದಾವಿದನ ಕುಟುಂಬದಲ್ಲಿ ಬಂತು. ಹಾಲೆಲೂಯ ಸ್ತೋತ್ರ. ದೇವರ ಕೋಪ ವಿರುದ್ಧವಾಗಿ ಬಂತು. 2 ಸಮುವೇಲನಿಂದ ಬರ್ತಾ ಪುಸ್ತಕ
11ನೇ ಅಧ್ಯಾಯ 11 ಅಲ್ಲ 12 ನೋಡೋಣ. ನಾನು ನಿನ್ನ ಮನೆಯವರಿಂದಲೂ ನಿನಗೆ ಕೇಡು ಉಂಟಾದೀತೆಂದು ಮಾಡುವೆನು. ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನ ಎದುರಿನಲ್ಲೇ ಇನ್ನೊಬ್ಬನಿಗೆ ಕೊಡುವೆನು. ಅವನು ಹಗಲಿನಲ್ಲಿಯೇ ಅವನ ಕಂಡು ಮಲಗುವನು. ನೀನು ಅದನ್ನು ಗುಪ್ತವಾಗಿ ಮಾಡಿದ್ದ. ನಾನು ಹೇಳುವ ಮಾತಾಡೋದು ಎಲ್ಲ ಇಸ್ರಾಯೇಲ ಮುಂದೆ ಪ್ರಕಟವಾಗಿ ನೆರವೇರುವುದನ್ನು ಎಂಬುದಾಗಿ ಅದನ್ನು ಆಗ ದಾವೀದನು ನಾತಾನನಿಗೆ, ಸಾಕು. ಹಾಲೆಲೂಯಾ ಸ್ತೋತ್ರ. ನೀನು ರಹಸ್ಯವಾಗಿ ಪಾಪ ಮಾಡ್ತಾ ಇರ್ಬೋದು, ರಹಸ್ಯವಾಗಿ ಜೀವಿಸ್ತಾ ಇರ್ಬೋದು, ನೀನು ಯಾರಿಗೂ ಗೊತ್ತಿಲ್ಲದಂತೆ ನೀನು ಹೇಳಿರ್ಬೋದು. ಅದನ್ನು ದೇವರ ಬಹಿರಂಗವಾಗಿ ಇಟ್ಬಿಡ್ತಾರೆ. ನಿನ್ನ ಜೀವಿತದಲ್ಲಿ ಏನೇನು ಮಾಡಿದ್ದ ಪಾಪಗಳನ್ನೆಲ್ಲ ತಗೊಂಡೋಗಿ ದೇವರ ಬಹಿರಂಗವಾಗಿ ನಿಲ್ಲಿಸ್ಬಿಡ್ತಾರೆ. ಎಚ್ಚರವನ್ನು ಜೀವಿಸಲು ಪಡಬೇಕು. ದೇವರ ಭಯ ಉಂಟಾಗಬೇಕು. ದೇವರ ಇರ್ತಾರೆ, ಆತನ ಲೆಕ್ಕವನ್ನು ಕೇಳುವನಾಗಿದ್ದಾನೆ. ನೀನು ನೀರಿನಲ್ಲಿ ಹೋದ್ರೂ ಪರವಾಗಿಲ್ಲ, ನಿನ್ನ ಮೇಲೆ ಹೋದ್ರೂ ಹಾಲೆಲೂಯಾ ಸ್ತೋತ್ರ. ಎಲ್ಲೇ ಹೋಗೋ ದೇವರು ನಿನ್ನ ನೋಡ್ತಾರೆ. ನೀನು ಏನು ಕಾರ್ಯ ಮಾಡ್ತಾ ಎಲ್ಲವನ್ನ ಆತನ ಪುಸ್ತಕದಲ್ಲಿ ಬರೆದಿರ್ತಾರೆ. ಹಾಲೆಲೂಯಾ ಸ್ತೋತ್ರ. ನ್ಯಾಯ ತೀರ್ಪು ದಿವಸದಲ್ಲಿ ಆತನ ಇಳಿದು ಬರ್ತಾನೆ. ಇಳಿದು ಬಂದಾಗ ನೀನು ಏನೇನು ಮಾಡಿದ್ಯಾ ಆ ಲೆಕ್ಕವನ್ನೆಲ್ಲ ಕೇಳುವನಾಗಿದ್ದಾನೆ. ಮೊನ್ನೆ ಯೂಟ್ಯೂಬ್ನಲ್ಲಿ ಒಂದು ಸಹೋದರಿನ ಟೆಸ್ಟ್ ಮಾಡಿ ನೋಡಿದೆ. ಆತನ ಹಾಸ್ಪಿಟ್ಲಲ್ಲಿ ಸಾವು ಬದುಕು ಮಧ್ಯದಲ್ಲಿ ಓಲಾಡ್ತಾ ಇರ್ತಾರೆ. ದಿಢೀರಂತ ಪ್ರಾಣ ಹೋಗ್ಬಿಡುತ್ತೆ, ದಿಢೀರಂತ ಹೋಗುತ್ತೆ. ಹೋಗಿದ ತಕ್ಷಣ ಅಲ್ಲಿ ಕಣ್ಬಿಟ್ಟು ನೋಡಿದಾಗ ಪರಲೋಕ ರಾಜ್ಯ ನೋಡ್ತಾ ಇದ್ದಾಳೆ. ಪರಲೋಕ ರಾಜ್ಯದಲ್ಲಿ ದೇವರು ಯೇಸು ಇದ್ದಾರೆ. ಯೇಸು ಏನು ಮಾಡ್ತಾ ಇದ್ದಾನೆ, ನೀನು ಇಲ್ಲಿ ಏನು ಆರಾಮಾಗಿದೆಯಾ, ನಾನು ಬಾ ನಿನ್ನ ಕರ್ಕೊಂಡೋಗಿ ತೋರಿಸ್ತೀನಿ, ನರಕ ಹೆಂಗಿದೆ ಕರ್ಕೊಂಡೋಗಿ ಬಾ ತೋರಿಸ್ತೀನಿ ಅಂತ ನರಕನ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ನರಕದಲ್ಲಿ ನೋಡಿದಾಗ ಅಲ್ಲೇನು ದೊಡ್ಡ ದೊಡ್ಡ ತಪ್ಪುಗಳಲ್ಲ, ಚಿಕ್ಕ ಚಿಕ್ಕ ತಪ್ಪುಗಳೇ, ಚಿಕ್ಕ ಚಿಕ್ಕ ಕಾರ್ಯಗಳೇ. ಅದೆಲ್ಲರೂ ಬಂದು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಮತ್ತೆ ಯೇಸು ಏನು ಹೇಳ್ತಾ ಇದ್ದಾನೆ, ಹೋಗು ನೀನು ಹೇಳು, ಇದು ಜನಗಳಿಗೆ ತಿಳಿಸು, ನಾನು ಅತಿ ಶೀಘ್ರದಲ್ಲೇ ನಾನು ಬರ್ತಾ ಇದ್ದೀನಿ. ನೀವು ಏನೇನು ಕಾರ್ಯ ಮಾಡ್ತೀವೋ ಅದನ್ನೆಲ್ಲವನ್ನು ಲೆಕ್ಕವನ್ನು ಕೇಳೋವನ್ನು ನಾನು ಅತಿ ಶೀಘ್ರದಲ್ಲೇ ಬರ್ತಾ ಇದ್ದೀನಿ ಅಂತ ಕಳಿಸ್ತಾರೆ. ಮತ್ತೆ ಅದು ಆ ಸಹೋದರಿ ಕಣ್ಬಿಟ್ಟು ನೋಡಿದಾಗ ಮತ್ತೆ ಬೆಡ್ ಮೇಲೆ ಬಂದು ನಿಂತಿದ್ದಾಳೆ. ಹಾಲೆಲೂಯಾ ಸ್ತೋತ್ರ. ಆಕೆ ಹೇಳ್ತಾ ಇರೋದು ಒಂದೇ ಒಂದು ಕಾರ್ಯ, ಯೇಸು ಬರ್ತಾ ಇದ್ದಾರೆ, ಯೇಸು ಬರ್ತಾ ಇದ್ದಾರೆ. ನೀವು ಮಾಡೋ ಕೆಲಸಗಳಲ್ಲಿ, ನೀವು ಮಾಡೋ ಕಾರ್ಯದಲ್ಲಿ ಎಲ್ಲವನ್ನ ಲೆಕ್ಕವನ್ನು ಕೇಳುವನಾಗಿದ್ದಾನೆ. ಹಾಲೆಲೂಯಾ ಸ್ತೋತ್ರ. ನರಕ ನಿಜ, ಪರಲೋಕ ನಿಜ. ಆ ನರಕದಲ್ಲಿ ಒಂದ್ಸತಿ ಹೋದ್ರೆ ಮತ್ತೆ ನೀನು ಎದ್ದು ಬರಕ್ಕೆ ನೀನು ಜೀವಿತದಲ್ಲೇ ಆಗಲ್ಲ. ನೀನು ಎಷ್ಟೇ ಹಾಳೆ ಗೋಡಾದ್ರು, ಎಷ್ಟೇ ಇದು ಮಾಡಿದ್ರು ಮತ್ತೆ ನಿನ್ನ ಕೈನಲ್ಲಿ ಎದ್ದು ಬರೋಕ್ಕೆ ಆಗಲ್ಲ. ಹಾಲೆಲೂಯಾ ಸ್ತೋತ್ರ. ಇವತ್ತು ಎಚ್ಚರವಾಗಿರ್ರಿ. ದೇವರು ಅತಿ ಶೀಘ್ರದಲ್ಲಿ ಬರ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ನೀನು ಏನು ಬೇಕಾದ್ರೂ ಮಾಡ್ಬೋದು, ಯಾರು ಕೇಳಲ್ಲ. ಒಂದು ಪಕ್ಷ ನೀನು ಅಧಿಕಾರದಲ್ಲಿ ಇರ್ಬೋದು, ಶ್ರೀಮಂತನವಾಗಿ ಇರ್ಬೋದು, ನನ್ನನ್ನು ಯಾರೂ ಕೇಳಲ್ಲ. ನಾನು ಏನು ಬೇಕಾದ್ರೂ ಕೊಂಡ್ಕೊಬೋದು, ನಾಯಿನ ಕೊಂಡ್ಕೊಬೋದು, ಜಡ್ಜಸ್ನ ಕೊಂಡ್ಕೊಬೋದು, ಡಾಕ್ಟ್ರನ್ನ ಕೊಂಡ್ಕೊಬೋದು, ಅಧಿಕಾರನ ಕೊಂಡ್ಕೊಬೋದು ಅಂತ ನೀನು ಇರ್ಬೋದು. ಆದರೆ ನನ್ನ ದೇವರನ್ನ ಕೊಂಡ್ಕೊಳಕ್ಕೆ ನಿನ್ನ ಕೈನಲ್ಲಿ ಆಗಲ್ಲ. ನನ್ನ ದೇವರನ್ನ ಹಾಲೆಲೂಯಾ ಸ್ತೋತ್ರ ಮಾರ್ಪಾಡಕ್ಕೆ ನಿನ್ನ ಕೈನಲ್ಲಿ ಆಗಲ್ಲ. ಯಾಕಂದರೆ ಆತನ ನೀತಿ ಸ್ವರೂಪನು. ಆತನ ಒಂದು ಸತಿ ಭೂಲೋಕದಲ್ಲಿ ಇಳಿದು ಬಂದಾಗ ಎಲ್ಲನೂ ಹಾಲೆಲೂಯಾ ಸ್ತೋತ್ರ ಲೆಕ್ಕವನ್ನು ಕೇಳುವನಾಗಿದ್ದಾನೆ, ಎಲ್ಲವನ್ನು ಲೆಕ್ಕವನ್ನು ಕೇಳುವನಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಹಾಲೆಲೂಯಾ ಸ್ತೋತ್ರ ಎಲ್ಲೋ ಹೋಗ್ತಾ ಇರ್ಬೋದು, ಮತ್ತೆ ಹಿಂತಿರುಗಿ ಬಾ, ಮತ್ತೆ ಹಿಂತಿರುಗಿ ಬಾ. ದೇವರನ್ನ ಹಾಲೆಲೂಯಾ ಸ್ತೋತ್ರ. ಈ ಕೃಪೆ ಕಾಲದಲ್ಲಿ ಇದ್ದಾಗ ದೇವರನ್ನ ಸ್ತುತಿಸು, ಈ ಕೃಪೆ ಕಾಲ ಇದ್ದಾಗ ದೇವರನ್ನ ಕೊಂಡಾಡು. ಹಾಲೆಲೂಯಾ. ರಾಧಾಲಬಲ ಶಬರಬರ ಹದಲಬಲ ಶದರಬಲ. ಎಸ್, ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡಿ, ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ. ಮೆಸೇಜ್ ಮುಗಿಸಕ್ಕೆ ಹೋಗ್ತೀನಿ, ಈ ಸಂದೇಶ ಮುಗಿಸಕ್ಕೆ ಹೋಗ್ತೀನಿ. ರಬಲ ಶಗದರ ರಕದ ಲಬಲ ರಗದ ರಿಗದೈ ರೀಕಾ ಲದ ರಬಾಲ ಶಬರ ಹದಲ. ಎಸ್, ಅನೇಕರ ಜೀವಿತದಲ್ಲಿ ಶತ್ರು ತಾಂಡವಾಡ್ತಾ ಇದ್ದಾನೆ. ಓ ಹಾಲೆಲೂಯಾ ಸ್ತೋತ್ರ, ಹಾಲೆಲೂಯಾ. ಅನೇಕ ಸತಿ ನೀನು ಕೇಳ್ಕೊಂಡಿರ್ಬೋದು, ಈ ಕಷ್ಟದಿಂದ ನನ್ನನ್ನು ಬಿಡಿಸೋದು ಯಾರು, ಈ ವೇದನೆಯಿಂದ ನನ್ನನ್ನು ಬಿಡಿಸೋದು ಯಾರು, ಈ ಹಾಲೆಲೂಯಾ ಸ್ತೋತ್ರ ಕಣ್ಣೀರಿಂದ ನನ್ನನ್ನು ಬಿಡಿಸೋದು ಯಾರು ಅಂತ ಕೇಳ್ತಾ ಇರ್ಬೋದು.
ಎದುರುಬೇಡ ಮಗನೇ, ಎದುರುಬೇಡ ಮಗಳೇ. ಅತಿ ಶೀಘ್ರದಲ್ಲೇ ದೇವರು ನಿನ್ನ ಪಕ್ಷದಲ್ಲಿ ನಿಲ್ತಾ ಇದ್ದಾನೆ. ಅತಿ ಶೀಘ್ರದಲ್ಲೇ ದೇವರ ಹಾಳಲ್ಲಿ ನಿನಗೆ ನ್ಯಾಯ ತೀರಿಸ್ತಾ ಇದ್ದಾನೆ. ನೀನು ನೀತಿವಂತನಾಗಿರ್ಬೋದು, ನೀನು ನೀತಿವಂತನಾಗಿ ನೀನು ಆಫೀಸ್ನಲ್ಲಿ ಇರ್ಬೋದು, ನೀತಿವಂತನಾಗಿ ನೀನು ಕೆಲಸ ಮಾಡ್ತಾ ಇರ್ಬೋದು. ನಿನಗೆ ಬರಬೇಕಾದ ಪ್ರಮೋಷನು ಅನೀತಿವಂತರಿಗೆ ಹೋಗ್ತಾ ಇದೆ. ನಿನಗೆ ಬರಬೇಕಾದ ಆರ್ಡರ್ಗಳು ಅನೀತಿವಂತರಿಗೆ ಹೋಗ್ತಾ ಇದೆ. ನಿನಗೆ ಬರಬೇಕಾದ ಸಂಪತ್ತು ಅನೀತಿವಂತರಿಗೆ ಹೋಗ್ತಾ ಇದೆ. ಎದುರುಬೇಡ. ಹಾಲೆಲೂಯಾ ಸ್ತೋತ್ರ. ನಿನ್ನ ಪಕ್ಷ ದೇವರು ಇಳಿದು ಬರ್ತಾರೆ. ನಿನ್ನ ಪಕ್ಷ ದೇವರು ಇಳಿದು ಬರ್ತಾರೆ. ನೀತಿ ತೋರಿಸೋನು ದೇವರು ಇಳಿದು ಬರ್ತಾರೆ. ಇವತ್ತು ನೀನು ತಿಳ್ಕೊಂಡೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ, ನೀತಿವಂತರಾಗಿ ನಾನು ಎಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದೀನಿ, ನೀತಿವಂತರಾಗಿ ನಾನು ಏನೆಲ್ಲ ಕಾರ್ಯ ಮಾಡ್ತಾ ಇದ್ದೀನಿ, ಆದರೆ ನನ್ನ ಮೇಲೆ ಎದ್ದೊಳಕ್ಕೆ ಆಗ್ತಾ ಇಲ್ಲ. ಹಾಲೆಲೂಯಾ ಸ್ತೋತ್ರ. ದೇವರ ಭಯ ಇಲ್ಲದೆ, ದೇವರ ಹಾಲೆಲ್ಲ ಭಯ ಇಲ್ಲದೆ ಜೀವಿಸೋರು ಇವತ್ತು ಅನೇಕರು ಮೇಲೆ ಎದ್ದು ಬರ್ತಾ ಇದ್ದಾರೆ. ಅವರು ಪಾಪ ಮಾಡಿ ಹಾಲೆಲ್ಲ ಮತ್ತೊಬ್ಬರ ತಲೆ ಮೇಲೆ ಹೊಡೆದು ಅವರು ಹಣಕಾಸು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ನನ್ನ ಜೀವಿತದಲ್ಲಿ ಇದೇ ಥರ ಇದ್ದೀನಿ, ಮೇಲೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ನೀನು ಕೇಳ್ತಾ ಇರ್ಬೋದು. ಓ, ಎದುರುಬೇಡ ಸಹೋದರ, ಎದುರುಬೇಡ ಸಹೋದರಿ. ದೇವರು ಇಳಿದು ಬರ್ತಾರೆ. ನಿನ್ನ ಪಕ್ಷ ಇಳಿದು ಬಂದು ನೀತಿ ತೀರಿಸ್ತಾರೆ. ಓ ಹಾಲೆಲೂಯಾ. ರಾಬ ಇದು ಜಾಸ್ತಿ ದಿನ ಹೋಗೋದಲ್ಲ. ಎಸ್, ಹಾಲೆಲೂಯಾ ಸ್ತೋತ್ರ. ವಂಚನೆ ಮಾಡಿ, ದ್ರೋಹ ಮಾಡಿ, ಹಾಲೆಲೂಯಾ ಸ್ತೋತ್ರ, ಆಸ್ತಿನ ಕಳ್ಕೊಳೋದು, ಇದು ಆಸ್ತಿನ ಕೊಳ್ಳೆ ಹೊಡೆಯೋದು, ಇದು ಜಾಸ್ತಿ ದಿನ ಇರಲ್ಲ. ಎಸ್, ಜಾಸ್ತಿ ದಿನ ಇರಲ್ಲ. ಒಂದು ಹೂವು ಯಾವ ಥರ ಬಾಡೋಗುತ್ತೋ ಅದೇ ಥರ ಅವ್ರ ಜೀವಿತನ ಬಾಡೋಗುತ್ತೆ. ಹಾಲೆಲೂಯಾ. ಅದೇ ಹಸಿರು ಹುಲ್ಲುಗಾವನಲ್ಲಿ ಬೆಳೆದು ಬರೋನು ಯಾವುದಕ್ಕೂ ಕೊರತೆ ಆಗಲ್ಲ. ನೀನು ಒಂದು ಪಕ್ಷ ನಿನ್ನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡಿರ್ಬೋದು, ಎಲ್ಲ ನಷ್ಟವಾಗಿರ್ಬೋದು, ಮತ್ತೆ ಅದನ್ನ ಹಿಂತಿರುಗಿ ದೇವರು ಕೊಡ್ತಾರೆ. ಎಸ್, ಇವತ್ತು ದೇವರು ನಿನ್ನ ಪಕ್ಷದಲ್ಲಿ ಇಳಿದು ಬಂದಿದ್ದಾರೆ. ಪ್ರಾರ್ಥನೆ ಮಾಡು. ಏನೇನು ಕಳ್ಕೊಂಡಿದ್ಯಾ ಪ್ರಾರ್ಥನೆ ಮಾಡು. ಇವತ್ತು ನಾನು ಸಭೆಗಾಗಿ ದೂಷಿಸ್ತಾ ಇದ್ದೀನಿ ಯೇಸು ನಾಮದಲ್ಲಿ. ಈ ಸಭೆಯಲ್ಲಿ ಅನೇಕ ಆತ್ಮಗಳು ವಂಚನೆ ಮಾಡಿ ದೇವರಾತ್ಮ ಕತ್ಕೊಂಡು ಹೋದ. ಆದರೆ ಯೇಸು ನಾಮದಲ್ಲಿ ಮತ್ತೆ ಅದು ಹಿಂತಿರುಗಿ ಬರುತ್ತೆ. ಸಭೆಯ ಫೈನಾನ್ಷಿಯಲ್ ಅಭಿವೃದ್ಧಿ ಕಾಣಲ್ಪಡುತ್ತೆ. ಸಭೆಯಲ್ಲಿ ಅನೇಕ ಅದ್ಭುತಗಳು ನಡೆಯುತ್ತೆ. ಸಭೆಯಲ್ಲಿ ಅನೇಕ ಇನ್ಸ್ಟ್ರೂಮೆಂಟ್ಗಳು ಬರುತ್ತೆ. ಸಭೆಯಲ್ಲಿ ಅನೇಕ ಆಶೀರ್ವಾದಗಳು ಬರುತ್ತೆ. ಎಸ್, ಈ ಸಭೆಯನ್ನ ಬ್ಲೆಸ್ ಮಾಡು ದೇವರೇ. ಈ ಕಾದೋ ಸಭೆಯನ್ನ ಬ್ಲೆಸ್ ಮಾಡು ದೇವರೇ. ಕರ್ತನೆ, ಹಾಲೆಲೂಯಾ ಸ್ತೋತ್ರನಪ್ಪ. ಈ ಬೆಂಗಳೂರಿನಲ್ಲಿ ಕರ್ತನೆ ಶ್ರೇಷ್ಠವಾದ ಸಭೆಯಾಗಿ ನೀನು ಮಾರ್ಪಡಿಸು ದೇವರೇ. ಎಸ್, ಬಂದಿರೋ ಕುಟುಂಬಗಳೇ ನೀನು ಆಶೀರ್ವಾದ ಮಾಡಪ್ಪ. ಅನೇಕ ಕುಟುಂಬಗಳು ಇವತ್ತು ಶತ್ರು ಹಾಲೆಲೂಯಾ ನುಂಗಿದ್ದಾನೆ ಕರ್ತನೆ. ಅದೆಲ್ಲ ಮತ್ತೆ ಕಕ್ಕಳಿ ದೇವರೇ, ಮತ್ತೆ ಅದನ್ನೆಲ್ಲ ಕಕ್ಕಳಿ ಕರ್ತನೆ. ತಿಳಿದನು ಹಾಲೆಲ್ಲಿಸಿದ್ರ ಆಶೀರ್ವಾದ ತಡೆಯಾಗೋಯ್ತು ದೇವರೇ. ಮತ್ತೆ ಅದನ್ನ ಯೇಸು ನಾಮದಲ್ಲಿ ಮತ್ತೆ ಹಿಂತಿರುಗಿ ಬರೋ ಕೃಪೆ ಕೊಡು. ನೀನು ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ಯಪ್ಪ. ಹಾಲೆಲೂಯಾ ಸ್ತೋತ್ರ. ಕರ್ತನೆ, ಕೆಂಪು ಸಮುದ್ರದಲ್ಲಿ ಕರ್ತನೆ, ಮುಂದೆ ಕೆಂಪು ಸಮುದ್ರ, ಹಿಂದೆ ಐಗುಪ್ತ ಜನಗಳು. ನೀನು ಹೇಳಿದ ಒಂದೇ ಒಂದು ಮಾರ್ಗ, ಸುಮ್ಮನೆ ನಿಂತ್ಕೋ, ನಾನು ಯುದ್ಧ ಮಾಡ್ತೀನಿ. ಇವತ್ತು ನಮಗಾಗಿ ನೀನು ಯುದ್ಧ ಮಾಡಿದವರೇ, ಈ ಸಭೆಗಾಗಿ ನೀನು ಯುದ್ಧ ಮಾಡಿದವರೇ, ಈ ಸಭೆಯಲ್ಲಿ ಬಂದಿರೋ ಎಲ್ಲ ಕುಟುಂಬಗಳಿಗೆ ನೀನು ಯುದ್ಧ ಮಾಡಿದವರೇ. ಎಸ್, ನೀನು ಯುದ್ಧ ಮಾಡಪ್ಪ. ನೀನು ಸಂತೈಸಿದವ್ರೆ, ನೀನು ಆಶೀರ್ವಾದ ಮಾಡಪ್ಪ. ಇವತ್ತು ಅನೇಕರು ಕರ್ತನೆ, ದುಡ್ಡಿದ್ದವರು, ಅಭಿಷೇಕ ಉಳ್ಳವರು, ಹಾಲೆಲು ಅಧಿಕಾರ ಇರೋರು ಇವತ್ತು ಚಿಕ್ಕ ಸಭೆಗಳನ್ನ ನೋಡಿ ಕರ್ತನೆ ಹಿಂಗರಿಸ್ತಾ ಇದಾರಪ್ಪ, ಟೀಕ್ಲೆ ಮಾಡ್ತಾ ಇದ್ದಾರೆ ದೇವರೇ. ಹೌದಪ್ಪ, ನಮಗೆ ಹಾಲೆಲು ಹಣಬಲ ಇಲ್ಲ, ಜನಬಲ ಇಲ್ಲ, ಅಧಿಕಾರ ಇಲ್ಲ. ಅದು ನಮಗಿರೋದು ಒಂದೇ ಒಂದು ಬಲ, ಯೆಹೋವನ ನಾಮ ಅಪ್ಪ. ನಮಗಾಗಿ ನೀನು ನ್ಯಾಯ ತೀರ್ಪಿಸು ದೇವ್ರೆ. ಎಸ್, ಈ ಸಭೆಗೆ ನೀನು ನ್ಯಾಯ ತೀರ್ಪಿಸು ದೇವ್ರೆ.
ಹಾಲೆಲೂಯ. ಎಸ್, ಓ ಹಾಲೆಲೂಯ. ಇವತ್ತು ಅನೇಕರು ನೋಡಿ ಮಾತಾಡಿದ್ದಾರೆ ದೇವರೇ, ಅನೇಕರು ನೋಡಿ ನಿಂದಿಸಿದಾರಪ್ಪ. ನ್ಯಾಯ ತೀರ್ಪಿಸು ದೇವರು ನೀನಾಗಿದ್ಯಾ ದೇವರೇ, ನೀನಾಗಿದ್ಯಾ. ನೀತಿ ಸ್ವರೂಪನ ನೀನಪ್ಪ, ನೀನಾಗಿದ್ಯಾ ದೇವರೇ. ಎಸ್, ಬಡವರಿಗೆ ನೀನೇ ದಿಕ್ಕು ಆಗಿದ್ಯಪ್ಪ. ಹೌದು ದೇವರೇ, ನೀನೇ ದಿಕ್ಕು ಆಗಿದ್ಯಾ ದೇವರೇ. ಇವತ್ತು ನೀನು ನಮಗೆ ನೀತಿ ಒದಗಿಸ್ಕೊಡಪ್ಪ, ನೀನು ನಮಗೆ ನೀತಿ ಒದಗಿಸ್ಕೊಡು. ಇವತ್ತು ಅನೇಕರು ಕುಟುಂಬದಲ್ಲಿ ಕಣ್ಣೀರು ಇಕ್ತಾ ಇದ್ದಾರೆ, ಅನೇಕ ಕುಟುಂಬದಲ್ಲಿ ಕಳ್ಕೊಂಡಿರೋ ಕಷ್ಟದಲ್ಲಿ ಇದ್ದಾರಪ್ಪ. ಹಣಕಾಸು ಕಳ್ಕೊಂಡಿರೋ ಕಷ್ಟದಲ್ಲಿದ್ದಾರೆ, ಕೆಲಸ ಕಳ್ಕೊಂಡಿರೋ ಕಷ್ಟದಲ್ಲಿದ್ದಾರೆ. ಹಾಲೆಲೂಯ ಸ್ತೋತ್ರ. ಬಿಸ್ನೆಸ್ ಆರ್ಡರ್ಗಳು ಕಳ್ಕೊಂಡಿರೋ ಕಷ್ಟದಲ್ಲಿದ್ದಾರೆ ದೇವರೇ. ನೀನು ಇಳ್ದು ಬಾ ದೇವರೇ, ನೀನು ಇಳ್ದು ಬಾಪ. ನ್ಯಾಯ ತೀರ್ಪಿಸು ದೇವರೇ, ನ್ಯಾಯ ತೀರ್ಪಿಸು ದೇವರೇ. ನೀವು ಆಶೀರ್ವಾದ ಏನೇನು ಕಳ್ಕೊಂಡಿದ್ದೀರೋ ಅದನ್ನ ಪ್ರಾರ್ಥನೆ ಮಾಡಿ. ಮತ್ತೆ ದೇವರು ಅದನ್ನೆಲ್ಲ ತಿರುಗಿ ಕೊಡ್ತಾ ಇದ್ದಾರೆ. ಎಸ್, ಹಣಕಾಸು ಕಳ್ಕೊಂಡ್ರಿ, ಸಂಪತ್ತನ್ನು ಕಳ್ಕೊಂಡ್ರಿ, ಮಕ್ಕಳು ಕಳ್ಕೊಂಡ್ರಿ, ಹಾಳೆ ಕೆಲಸನ ಕಳ್ಕೊಂಡ್ರಿ, ಆಸ್ತಿನ ಕಳ್ಕೊಂಡ್ರಿ. ಇವತ್ತು ಅದನ್ನೆಲ್ಲ ಇಟ್ಟು ಪ್ರಾರ್ಥನೆ ಮಾಡ್ರಿ. ದೇವರು ಮತ್ತೆ ಹಿಂತಿರುಗಿ ಕೊಡ್ತಾರೆ. ನ್ಯಾಯ ತೀರ್ಪಿಸೋನು ಬಂದಿದ್ದಾರೆ. ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾರೆ. ಆತನ ಮುಂದೆ ನಿಲ್ಲಕ್ಕೆ ಯಾರ ಕೈನಲ್ಲಿ ಅಧಿಕಾರ ಸಾಮರ್ಥ್ಯ ಇಲ್ಲ, ಯಾರ ಮುಂದೆ ಸಾಮರ್ಥ್ಯ ಇಲ್ಲ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆ ನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆ ನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನಗೆ ಓ ಏಸಯ್ಯ. ಈ ನನ್ನ ಜೀವ ನಿನಗೆ ಸಯ್ಯ, ಉಸಿರೆಲ್ಲ ನಿನಗೆ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶುದ್ಧ ಸಪ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶುದ್ಧ. ನೀನಿರಲು ಬಾಳೆಲ್ಲ ಹರ್ಷಾನಂದದಪ್ಪ. ನೀನಿರಲು
ಜೀವಿತದಲ್ಲಿ ಏನೇನು ಕಳ್ಕೊಂಡಿದ್ದೀರೋ ಮತ್ತೆ ದೇವ್ರ ಬಳಿಗೆ ಅದನ್ನು ಕೇಳ್ಕೊಳ್ರಿ. ಈ ಕ್ಷಣ ಮತ್ತೆ ದೇವರು ನಿಮಗಾಗಿ ಹಾಲಲ್ಲಿ ಸತ್ರ ವಿತ್ತ ಮಾಡೋಕ್ಕೆ ದೇವರು ಬಂದಿದ್ದಾರೆ. ನಿಮ್ಮ ಜೀವಿತದಲ್ಲಿ ಪ್ರಮೋಷನ್ಗಳು ಹೋಯ್ತು, ಬರಬೇಕಾದ ಆಶೀರ್ವಾದಗಳು ಕೈಗೊಡ್ದು ಹೋಯ್ತು, ಪುತ್ರ ಸಂತಾನನ ಹೋಯ್ತು. ಹಾಲೆಲೂಯಾ ಸ್ತೋತ್ರ. ಕೆಲಸ ಕಾರ್ಯಗಳೆಲ್ಲ ಹೋಯ್ತು. ಶತ್ರು ಅನೇಕ ಸತಿ ನಿಮ್ಮ ಜೀವಿತದಲ್ಲಿ ತಾಂಡವಾಡಿದ್ರು. ಅವನ್ನೆಲ್ಲ ಮತ್ತೆ ಹಿಂತಿರುಗಿ ಪರ್ಕೊಳ್ಳಿ. ಎಸ್, ಡಿಕ್ಲೇರ್ ಮಾಡಿ, ಬಾಯಿಂದ ಡಿಕ್ಲೇರ್ ಮಾಡಿ, ಮತ್ತೆ ನಾನು ಅದು ಪಡ್ಕೊತಾ ಇದ್ದೀನಿ. ನಾನು ಶ್ರೇಷ್ಠವಾದ ಪದವಿನಲ್ಲಿ ನಾನು ನಿಲ್ತೀನಿ. ನನಗೆ ಒಳ್ಳೆ ಪ್ರಮೋಷನ್ಗಳು ಬರುತ್ತೆ, ಒಳ್ಳೆ ಆರ್ಡರ್ಗಳು ಬರುತ್ತೆ. ನನ್ನ ಜೀವಿತ ಇದೇ ಥರ ಇರೋದಲ್ಲ. ನನ್ನ ಜೀವಿತ ಮೇಲೆ ಎತ್ತುತ್ತಾರೆ, ನನ್ನನ್ನು ಮೇಲೆ ಎತ್ತುತ್ತಾರೆ, ನನ್ನನ್ನು ಮೇಲೆ ಎತ್ತುತ್ತಾರೆ. ಅನೇಕರು ನನ್ನನ್ನು ದಡ್ಡ ಅಂತ ಹೇಳ್ಬೋದು, ಅನೇಕರು ನನ್ನ ಕೆಲಸಕ್ಕೆ ಬರ್ದವನು ಅಂತ ಹೇಳಿರ್ಬೋದು. ಇವತ್ತು ನೀನು ಬಾಯಿಂದ ಡಿಕ್ಲೇರ್ ಮಾಡು, ಡಿಕ್ಲೇರ್ ಮಾಡು. ಎಸ್, ನೀನು ಬಾಯಿಂದ ನುಡಿ, ಎಸ್ ನುಡಿ. ನೀನು ಆಶೀರ್ವಾದ ನಿನ್ನ ಜೀವಿತದಲ್ಲಿ ಇದೆ, ನಿನ್ನ ಬಾಯಿನಲ್ಲಿ ಇದೆ. ನೀನು ಬಾಯಿಂದ ನುಡಿತಾ ಇರೋ. ನಾನು ಹಂಗೆ ಇರೋಲ್ಲ, ನಾನು ಆಶೀರ್ವಾದ ಕಾಣ್ತೀನಿ. ನಾನು ಇದೇ ಸಂಬಳದಲ್ಲಿ ಫಿಕ್ಸ್ ಆಗಲ್ಲ. ನನ್ನ ಸಂಬಳ ಹಾಲೆಲ್ಲಿ ಸತ್ರ ಆಶೀರ್ವಾದ ಹೊಂದುತ್ತೆ. ನನ್ನ ಸಂಬಳ ದೇವರು ಹೆಚ್ಚುತ್ತಾರೆ, ನನ್ನ ಸಂಬಳ ದೇವರು ಹೆಚ್ಚಿಸ್ತಾರೆ. ನಾನು ಇದೇ ಕೆಲಸದಲ್ಲಿ ಇರೋದಲ್ಲ. ನಾನು ಒಳ್ಳೆ MNC ಕಂಪನಿನಲ್ಲಿ ಕೆಲಸ ಮಾಡ್ತೀನಿ, ಒಳ್ಳೆ ಹಾಲೆಲ್ಲ ಸ್ಥಾನದಲ್ಲಿ ನಾನು ನಿಲ್ತೀನಿ, ಮ್ಯಾನೇಜರ್ ಪೋಸ್ಟ್ ನಾನು ನಿಲ್ತೀನಿ ಅಂತ ಹಾಲೆಲ್ಲ ಬಾಯಿನಲ್ಲಿ ಡಿಕ್ಲೇರ್ ಮಾಡು. ನೀನು ಬಾಯಿನಲ್ಲಿ ಡಿಕ್ಲೇರ್ ಮಾಡು. ದೇವರ ಹಾಲೆಲ್ಲ ಆಮೇನ್ ಅಂತ ಹೇಳಕ್ ಹೋಗ್ತಾ ಇದ್ದಾರೆ. ದೇವರು ಆಮೇನ್ ಅಂತ ಹೇಳಕ್ ಹೋಗ್ತಾ ಇದ್ದಾರೆ. ಎಸ್, ಒಂದು ರಾತ್ರಿ ವೇಳೆದಲ್ಲಿ ನೀನು ಭಯಂಕರವಾದ ಕಣ್ಣೀರು ಹಾಕ್ದೆ, ದುಃಖದಲ್ಲಿ ಹೋದೆ, ರೋಗದಲ್ಲಿ ಹೋದೆ, ವೇದನೆಯಲ್ಲಿ ಹೋದೆ. ಯಾರು ನಿನಗೆ ಸಹಾಯ ಮಾಡಕ್ಕೆ ಇರಲಿಲ್ಲ. ಆದರೆ ಬೆಳಕು ದೇವರ ಹಾಲೆಯಲ್ಲಿ ಸಹಿತ ಬೆಳಕು ಬಂದು ದೇವರಿಗೆ ಉಳ್ಳೋದು. ಆ ಬೆಳಕು ನಿನ್ನ ಜೀವಿತದಲ್ಲಿ ಬಂದಾಗ ಯಾವ ಶಕ್ತಿಗಳಾಗಲಿ, ಯಾವ ಶೈತಾನಗಳಾಗಲಿ ನಿನ್ನ ತಡೆ ಮಾಡಕ್ಕಾಗದೇ ಇಲ್ಲ. ಎಸ್, ಎಲ್ಲ ಡಿಲೇ ಆತ್ಮಗಳಲ್ಲಿ ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ ದೇವರೇ. ಎಲ್ಲ ಸ್ಟಾಗ್ನೆಂಟ್ ಆಗಿ ನಿಂತಿರುವ, ಎಲ್ಲ ಆಶೀರ್ವಾದ ಸ್ಟಾಗ್ನೆಂಟ್ ಆಗಿ ನಿಂತಿರುವ ಆ ದುರಾತ್ಮನ ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದೀನಿ ದೇವರೇ. ಓ ಹಾಲೆಲೂಯಾ ಸ್ತೋತ್ರ. ಈ ಸಭೆ ಮುಂದೆ ಹೋಗುತ್ತೆ. ಈ ಸಭೆ ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. ಈ ಸಭೆಯಲ್ಲಿ ಅನೇಕ ಆತ್ಮಗಳು ಬರುತ್ತೆ. ಈ ಸಭೆ ಒಂದು ದೇವರ ಹಾಲೆಲೂಯಾ ಸ್ತೋತ್ರ ಪ್ರತಿಷ್ಠವಾದ ಸಭೆಯಾಗಿ ದೇವರು ಮಾರ್ಪಡಿಸ್ತಾರೆ. ಫೈನಾನ್ಷಿಯಲ್ ಬಾಗಿಲು ತೆಗಿತಾ ಇದೆಯಾ ದೇವರೇ? ಈ ಸಭೆಯಲ್ಲಿ ಫೈನಾನ್ಷಿಯಲ್ ಬಾಗಿಲು ತೆಗಿತಾ ಇದೆಯಾ? ಈ ಸಭೆಯಲ್ಲಿ ಇರೋ ಕುಟುಂಬಗಳ ಜೀವಿತದಲ್ಲಿ ಫೈನಾನ್ಷಿಯಲ್ ಬಾಗಿಲು ನೀನು ತೆಗಿತಾ ಇದೆಯಾ? ಅವ್ರ ಪ್ರಮೋಷನ್ಗಳು ಬರ್ತಾ ಇದೆ, ಅವ್ರ ಸ್ಯಾಲ್ರಿ ಇನ್ಕ್ರಿಮೆಂಟ್ ನಡೀತಾ ಇದೆ, ಅವ್ರು ಮಾಡೋ ಎಲ್ಲ ಕೆಲಸಗಳು ನೀನು ಆಶೀರ್ವಾದ ಮಾಡಿದ್ಯಾ, ನೀನು ಬಲಪಡಿಸಿದ್ಯಾ. ಅವ್ರ ಬಿಸ್ನೆಸ್ಗಳಿಗೆ ಅನೇಕ ಆರ್ಡರ್ಗಳು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕ ಅದ್ಭುತಗಳು ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ನಿನ್ನ ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ನೀನು ಮಾಡಿದ್ಕಾಗಿ ಸ್ತೋತ್ರ. ಅದ್ಭುತಗಳು ಮಾಡಿದ್ಕಾಗಿ ಸ್ತೋತ್ರ. ಎಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ತಂದೆ.